ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಪವಿತ್ರ ನಾಗ, ತಮೋಗುಣ, ರಜೋಗುಣ, ಸತ್ವಗುಣ, ಷಟ್ಕೋಣ, ತ್ರಿಕೋಣ. ಶ್ರೀ ನಾಗಶಕ್ತಿ ವಿನಾಯಕ ಮಂಡಲ. ಓಂ ಶ್ರೀ ನ ಗ ಶ ತಿ ವಿ ನ ಯ ಕ ಯ ನ. ಮಹ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕನ ಚರಣಾರವಿಂದಗಳಿಗೆ ನಮಿಸುತ್ತಾ ಈಗ ಈ ಮಾಸದ ಗ್ರಹಗತಿಗಳನ್ನು ನೋಡೋಣ. ನಮಸ್ತೆ ಮಿತ್ರರೇ, ಪರಾಭವ ಸಂವತ್ಸರದ ಶ್ರಾವಣ ಮಾಸಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ವಿಶೇಷವಾಗಿ ತಮ್ಮನೇಲಲ್ಲಿ ನಾವೇನು ಹಾಕಿದ್ದೀವಿ ಅಂತಂದರೆ, ಈ ಯೋಗವನ್ನು ಪಡೆಯೋದಕ್ಕೆ ನಿಮಗೆ ಅರ್ಹತೆ ಇದೆಯಾ ಅಂತ. ಯಾಕೆ ಅಂತಂದರೆ, ಅನೇಕರು ಕಮೆಂಟ್ ಮಾಡಿ ಮತ್ತು ಅನೇಕ ಗೊಂದಲಮಯವಾದ ಮನಸ್ಸಿನಿಂದ ಪ್ರಶ್ನಿಸಿದ್ದಾರೆ ಕೂಡ. ಅದು ಸ್ವಾಭಾವಿಕ ಕೂಡ ಹೌದು. ವಿಶೇಷವಾಗಿ ಒಂದೇ ನಕ್ಷತ್ರ, ಉದಾಹರಣೆ ಅಶ್ವಿನಿ ನಕ್ಷತ್ರದವರು ಕೋಟಿ ಕೋಟಿ ಜನರು ಇರ್ತಾರೆ. ಹೀಗೆ ಅನೇಕ ಒಂದೊಂದು ನಕ್ಷತ್ರದವರು ಅನೇಕ ಜನರಿರುವುದರಿಂದ, ಅನೇಕ ವಯಸ್ಸಿನ ಜನರು ಇರುವುದರಿಂದಾಗಿ ಒಂದೇ ರೀತಿಯ ಫಲ ಸಿಗೋದಕ್ಕೆ ಖಂಡಿತವಾಗಿಯೂ ಇಲ್ಲ. ಹಾಗಾಗಿ ಇಲ್ಲಿ ಈ ರೀತಿಯಾಗಿ ಒಂದೇ ರೀತಿಯ ಫಲ ಸಿಗೋದಕ್ಕೆ ಸಾಧ್ಯವೇ ಇಲ್ಲದ ಸಂದರ್ಭದಲ್ಲಿ ನಾವು ನಮ್ಮ ಮೊದಲನೇ ವಿಡಿಯೋದಲ್ಲಿ ಇದನ್ನು ಸ್ಪಷ್ಟಪಡಿಸಿ ಹಾಕಿದ್ವಿ ಕೂಡ. ಈ ಒಂದು ರೀತಿಯ ಫಲಗಳನ್ನು ಹೇಳುವ ಅಗತ್ಯ ಇದೆಯೇ ಅಂತ ಕೇಳಿದ್ರೆ, ಇದರೊಂದು ಸ್ಪಷ್ಟತೆಯನ್ನು ಕೊಟ್ಟು ಮುಂದುವರಿತೇನೆ ಮಿತ್ರರೇ. ಇಲ್ಲಿ ಮುಖ್ಯವಾಗಿ ಈ ಒಂದು ಮೇಷರಾಶಿಯಿಂದ ಮೀನರಾಶಿಯವರೆಗಿನ ಎಲ್ಲ ಗ್ರಹ ಸ್ಥಿತಿಗಳನ್ನು ನಾವು ಸೂಚಿಸ್ತಾ ಇದ್ದೀವಿ. ಅದರಿಂದ ಯಾವ ಯೋಗಗಳು ಸೃಷ್ಟಿಯಾಗಬಲ್ಲವು, ಅದನ್ನು ಪಡೆಯುವ ಯೋಗ್ಯತೆ ಯಾರ್ಯಾರಿಗಿದೆ ಅವರವರು ಅದನ್ನು ಪಡಿತಾರೆ. ಅದರಲ್ಲಿ ಯಾವ ಸಂದೇಹ ಕೂಡ ಇಲ್ಲ. ಅದರಿಂದಾಗಿ ನಿಮ್ಮ ಅರ್ಹತೆ ನಿಮಗೆ ಗೊತ್ತಿರ್ತದೆ, ಬಿಟ್ಟರೆ ನಮಗೆ ಗೊತ್ತಿರೋದಿಲ್ಲ. ದೇವರು ಮತ್ತು ನಿಮ್ಮ ಮಧ್ಯದ ಒಂದು ಕನೆಕ್ಷನ್ ಖಂಡಿತವಾಗಿ ಇನ್ನೊಬ್ಬ ವ್ಯಕ್ತಿಗೆ ಗೊತ್ತಿರೋದೇ ಇಲ್ಲ. ಆದ್ದರಿಂದಾಗಿ ಪೂರ್ವ ಜನ್ಮದ ಪಾಪಾಂಶ ಎಷ್ಟಿದೆ, ಪುಣ್ಯಾಂಶ ಎಷ್ಟಿದೆ ನಿಮಗೆ, ಅದು ಕೂಡ ನಮಗೆ ಗೊತ್ತಿರೋದಿಲ್ಲ. ಅದನ್ನು ನೀವು ಅವಲಂಬಿಸಿ ಈ ಜನ್ಮದಲ್ಲಿ ನಿಮ್ಮ ಕುಟುಂಬದಲ್ಲಿರುವ ದೋಷಾದಿಗಳ ಪ್ರಮಾಣ ಎಷ್ಟಿದೆ, ಪುಣ್ಯಾಂಶದ ಪ್ರಮಾಣ ಎಷ್ಟಿದೆ, ಅದನ್ನು ನಿಮಗೆ ಬಿಟ್ಟಿರುವಂಥದ್ದಾಗಿರುತ್ತೆ. ಮುಖ್ಯವಾಗಿ ಈ ಒಂದು ರಾಶಿಯ ಭವಿಷ್ಯವನ್ನು ಹೇಳುವಾಗ ಒಂದೇ ರೀತಿಯಾಗಿ ಫಲ ಯಾಕೆ ಸಿಗುವುದಿಲ್ಲ ಅಂತಂದರೆ, ಇದು ಅನೇಕ ಕಾರಣಗಳು. ಯಾವ ರೀತಿಯಾದ ಪ್ರತಿ ವ್ಯಕ್ತಿಯ ಕಾಲ, ಅವರ ಸಮಯ, ಅವರ ಸಂಸ್ಕಾರ, ಅವರ ಪ್ರಾದೇಶಿಕತೆ ಮತ್ತು ಅವರ ಅರ್ಹತೆಗಳು ಅಂದರೆ ಅವರ ವ್ಯಕ್ತಿತ್ವ. ಹಾಗಾಗಿ ಈ ವ್ಯಕ್ತಿತ್ವದಲ್ಲೇ ಬಿಂಬಿಸ್ತಕ್ಕಂಥದ್ದು ಪಾಪ ಫಲ ಪುಣ್ಯ ಫಲಗಳಾಗಿದ್ದರಿಂದ ಅದನ್ನು ಗ್ರಹಸ್ಥಿತಿಯಿಂದ ಸೂಚಿತವಾಗುವಂಥದ್ದು. ಅವರವರ ಜಾತಕದ ಮೇಲೆ ಅವಲಂಬಿತವಾಗಿ ಅವರ ಗುಣಾದಿಗಳು ವ್ಯತ್ಯಾಸ ಇರುವುದನ್ನು ನಾವು ಗಮನಿಸ್ತೇವೆ. ಕೋಟಿ ಜನರಿದ್ದರೆ ಕೋಟಿ ರೀತಿಯ ವ್ಯಕ್ತಿತ್ವವನ್ನು ನಾವು ಗಮನಿಸ್ತೇವೆ. ಹಾಗೆಯೇ ಫಲವೂ ಕೂಡ. ಅರ್ಥಾತ್ ಭೌಗೋಳಿಕವಾಗಿರ್ತಕ್ಕಂತಹ ಈ ಒಂದು ಗ್ರಹಸ್ಥಿತಿಗಳು ಎಷ್ಟೊಂದು ಯೋಗವನ್ನು ಸೂಚಿಸ್ತಾ ಇದೆ, ಭೌಗೋಳಿಕವಾದಂತಹ ವ್ಯವಸ್ಥೆಯನ್ನು ಸೂಚಿಸ್ತಾ ಇದೆ. ಹಾಗೆಯೇ ದೇಹದ ಆರೋಗ್ಯದ ಜೊತೆಗೆ ನಿಮ್ಮ ದೇಹದ ಆ ಒಂದು ಪ್ರಕೃತಿಯನ್ನು ಅನುಸರಿಸಿ ರೋಗಗಳು ಹೇಗೆ ಬರ್ತವೆಯೋ ಅದೇ ರೀತಿಯಾಗಿ ದೋಷಗಳನ್ನು ಅನುಸರಿಸಿ ಕೆಟ್ಟ ಸಮಯ ಬರ್ತದೆ. ನಿಮ್ಮ ದೇಹದ ಆರೋಗ್ಯ, ಆಹಾರ ಪದ್ಧತಿಯ ಮೇಲೆ ಅತ್ಯುತ್ತಮವಾದ ಆರೋಗ್ಯ ಮತ್ತು ಸಂತೋಷ ಹೇಗೆ ಲಭ್ಯವೋ ಅದೇ ರೀತಿಯಾಗಿ ನಿಮ್ಮ ವ್ಯಕ್ತಿತ್ವ, ಉತ್ತಮ ವ್ಯಕ್ತಿತ್ವ, ಗುರುತತ್ವಾದಿಗಳ ಜಾಗೃತಿಯಿಂದ, ಆ ಬುಧ ತತ್ವಾದಿಗಳ ಜಾಗೃತಿಯಿಂದ ನಿಮ್ಮ ಉತ್ತಮ ಯೋಗ ಭಾಗ್ಯಗಳು ತೆರೆದುಕೊಳ್ತವೆ. ಅದಕ್ಕೆ ಛಾಯೆಯ ರೂಪದಲ್ಲಿರುವುದೇ ರಾಹುಕೇತು ದೋಷ ಎಂಬುದಾಗಿ ಅತ್ಯಂತ ಸ್ಪಷ್ಟವಾದ ಉಲ್ಲೇಖವನ್ನು ನಾವು ಮಾಡಿದ್ದೇವೆ. ಆದ್ದರಿಂದಾಗಿ ಈ ರಾಹುಕೇತುವಿನ ದೋಷವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾವು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಬಂದಿದ್ದೇವೆ, ಇನ್ನು ಮುಂದೂ ಕೂಡ ಹೇಳ್ತೇವೆ. ದಯವಿಟ್ಟು ಅದನ್ನು ಗಮನಿಸಿ. ಪ್ರತಿಯೊಬ್ಬರು ಕೂಡ ಉತ್ತಮ ಫಲವನ್ನು ಪಡೆಯಲಿಕ್ಕೆ ಇಷ್ಟೊಂದು ಯೋಗ ಇದ್ದರೂ ಯಾಕೆ ನಿಮಗೆ ಆ ಫಲ ಸಿಗ್ತಾ ಇಲ್ಲ ಅಂತ ನೀವು ವೈಯಕ್ತಿಕ ಚಿಂತನೆಯನ್ನು ಮಾಡಿಕೊಳ್ಬೇಕು. ಅನೇಕರು ಹೇಳ್ತಾರೆ, ಎಷ್ಟು ವರ್ಷ ಆದರೂ ನಮಗೆ ಒಳ್ಳೆಯ ಫಲ ಬಂದೇ ಇಲ್ಲ. ಖಂಡಿತವಾಗಿ ಬರದೇ ಇರಬಹುದು. ಅನೇಕರು ಹೇಳ್ತಾರೆ, ನಮಗೆ ಯಾವತ್ತೂ ಕೆಟ್ಟದ್ದೇ ಆಗಿಲ್ಲ. ಇನ್ನೊಬ್ರು ಹೇಳ್ತಾರೆ, ಎಲ್ಲ ಮಿಶ್ರಣವಾದ ಜೀವನ. ಖಂಡಿತವಾಗಿಯೂ ಇದೇ ರೀತಿ ಇರುತ್ತೆ ಜೀವನ. ಅದಕ್ಕೋಸ್ಕರವಾಗಿ ಯೋಗ ಬಂದಿದ್ದನ್ನು ಬಳಸ್ಕೊಳ್ಳಿ ಅಂತ ಮಾತ್ರ ನಾವು ಹೇಳ್ತಾ ಇದ್ದೇವೆ. ಅಂತಹ ಎಲ್ಲ ಯೋಗಗಳು ನಿಮಗೆ ಲಭ್ಯವಾಗುವಂಥ ಅರ್ಹತೆಯನ್ನು ನೀವು ಪಡೀರಿ ಅಂತ ಹೇಳ್ತೇವೆ. ಹೇಗೆ ವಿದ್ಯಾರ್ಹತೆಯನ್ನು ಅವಲಂಬಿಸಿ ಯಾವ ಉದ್ಯೋಗ ಭಾಗ್ಯ ಸಿಗ್ತದೆಯೋ, ದೇಹದ ಒಂದು ಆರೋಗ್ಯ ಇತ್ಯಾದಿಗಳನ್ನು ಅವಲಂಬಿಸಿ ರೋಗ ಅಥವಾ ಭೋಗಾದಿಗಳ ವ್ಯವಸ್ಥೆಗಳು ಉಂಟಾಗ್ತದೆಯೋ, ತುಂಬ ಜ್ವರ ಬಂದಿದೆ, ಏನನ್ನು ತಿನ್ನೋದಕ್ಕೆ ಆಗೋದಿಲ್ಲ. ಹಾಗಾಗಿ ದೋಷಯುಕ್ತವಾದಂತಹ ದೇಹ ಎಲ್ಲ ಅರ್ಹತೆಯನ್ನು ಕಳ್ಕೊಳ್ತದೆಯೋ ಅದೇ ರೀತಿಯಾಗಿ ದೋಷಯುಕ್ತವಾದ ವ್ಯಕ್ತಿತ್ವ ಉತ್ತಮ ಯೋಗದ ಅರ್ಹತೆಯನ್ನು ಕಳ್ಕೊಳ್ತದೆ, ಪಡೆಯುವ ಅರ್ಹತೆಯನ್ನು ಸ್ವಾಭಾವಿಕವಾಗಿ ಕಳ್ಕೊಳ್ತದೆ. ನಮಗೆ ಉತ್ತಮವಾಗಿದ್ದು ಬೇರೆಯವರಿಗೆ ಉತ್ತಮವಾಗಿರಬೇಕು ಅನ್ನೋದು ಯಾವುದೂ ಇಲ್ಲ. ಆದರೆ ಸ್ವಾಭಾವಿಕವಾಗಿ ನಿತ್ಯ ಸತ್ಯದ ಕಡೆಗೆ ನಾವು ಗಮನಿಸಬೇಕಾಗತ್ತೆ. ನಮಗೆ ಬೇಕಾಗಿದ್ದು ಸಂತೋಷ, ನೆಮ್ಮದಿ ಅಂತ ಆದರೆ ಆ ನಿಟ್ಟಿನಲ್ಲಿ ನಮ್ಮ ನಿತ್ಯದ ಪ್ರತಿ ಕ್ಷಣವನ್ನು ನಾವು ಕಳೀತಾ ಇದ್ದೀವಿ ಅಂದರೆ ಖಂಡಿತವಾಗಿ ಯೋಗಗಳು ಅಲ್ಲಿ ನಿಮಗೆ ತೆರೆದುಕೊಳ್ತವೆ. ಆ ಒಂದು ಛಾಯೆ ಇರುವುದನ್ನು ಹೋಗಲಾಡಿಸಲಿಕ್ಕೆ ಶ್ರೀ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡಿ ಅಂತ ನಾವು ಪ್ರತಿ ವಿಡಿಯೋದಲ್ಲಿ ಹೇಳಿದ್ದೀವಿ.
ಅದೇ ರೀತಿಯಾಗಿ ಈಗಲೂ ಕೂಡ ಹೇಳ್ತೀವಿ, ಯಾರು ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ವಿಶೇಷ ಮಾಹಿತಿಯನ್ನು ಪಡೆಯಬಹುದು. ಜೊತೆಗೆ ಈ ಒಂದು ವಿಡಿಯೋವನ್ನು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ನಿಮ್ಮ ವಿಶಾಲ ಮನೋಭಾವನೆಯಿಂದ ಅನೇಕರಿಗೆ ಒಳ್ಳೆಯದಾಗುವಂತೆ ಮಾಡ್ಬೋದು. ಯಾರಿಗೆ ಮಾನಸ ಪೂಜೆ ಬಗ್ಗೆ ಕಲ್ಪನೆ ಬಂದಿಲ್ಲ ಅವರು ಖಂಡಿತವಾಗಿ ಮಾನಸ ಪೂಜೆ ಅಂತ ನಮಗೆ ವಾಟ್ಸಪ್ ಮಾಡುವ ಮೂಲಕವಾಗಿ ಆ ಮಾನಸ ಪೂಜೆಯನ್ನು ಉಚಿತವಾಗಿ ಪಡೆಯಬಹುದು. ಅಷ್ಟೇ ಅಲ್ಲ, ಈಗಾಗಲೇ ಅನೇಕರು ಅದನ್ನು ಮಾಡ್ತಾ ತಮ್ಮ ಜೀವನದಲ್ಲಿ ನಾವೆಷ್ಟು ತಪ್ಪು ತಿಳ್ಕೊಂಡಿದ್ವಿ, ನಮ್ಗೆ ಇಷ್ಟೊಂದು ಸುಲಭವಾದಂತಹ ಮಾನಸಿಕ ಸ್ಥಿತಿಗೆ ನಾವು ಬರ್ತೀವಿ. ಉದಾಹರಣೆ ಡಿಪ್ರೆಷನ್ ಇರ್ಬೋದು, ಇತ್ಯಾದಿಗಳೆಲ್ಲ ಏನಿದೆ, ಆಂಗ್ಸೈಟಿ ಇತ್ಯಾದಿಗಳು. ಈ ಮಾನಸ ಪೂಜೆಯನ್ನು ಮಾಡ್ತಾ ಹೋಗೋದ್ರಿಂದ ಅವರಿಗೆ ಅನೇಕರಿಗೆ ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಅವರ ಯೋಗ ಓಪನ್ ಆಗ್ತದೆ. ನಾವು ಏನು ಯೋಚನೆ ಮಾಡಬೇಕು ಅಂತ ಗೊತ್ತಾಗ್ತಾ ಇದೆ. ಮಾಯೆಯ ಬಲೆಯಿಂದ ಹೊರಬರುವ ವ್ಯವಸ್ಥೆ ಅನೇಕರಿಗೆ ಆಗಿದೆ ಅಂತ ಈಗಾಗಲೇ ಉತ್ತಮವಾದ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಆತ್ಮೀಯ ಧನ್ಯವಾದಗಳು. ಹಾಗೆಯೇ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ, ವಿಶೇಷವಾಗಿ ಹುಣ್ಣಿಮೆ ಎಂದು ಸಂಕಲ್ಪವನ್ನು ಲೌಕಿಕ ಆಶೋತ್ತರಗಳಿಗೆ ಮಾಡುವ ಈ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ಯಾರೆಲ್ಲ ಇಲ್ಲಿ ಪೂಜೆಯನ್ನು ಬರೆಸಿ ಪ್ರಸಾದವನ್ನು ತಲುಪಿಸಿದಾರೋ ಅವರೆಲ್ಲ ಕೂಡ ನಮಗೆ ಧನ್ಯವಾದ ಹೇಳಿದರೆ ಅವರಿಗೆ ನಮ್ಮ ಆತ್ಮೀಯ ಧನ್ಯವಾದಗಳು. ಅದೇ ರೀತಿಯಾಗಿ ಪೌರ್ಣಿಮೆ ಅಮಾವಾಸ್ಯೆ ದಿವಸ ಯಾವುದೇ ದೃಷ್ಟಿ ದೋಷಾದಿಗಳನ್ನು ಇತ್ಯಾದಿಗಳ ದೋಷ ಮಾಟ ಮಂತ್ರಾದಿ ದೋಷಗಳ ನಿವಾರಣೆಗೆ ಯಾವ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನ ನಡೆಯುತ್ತೆ, ಅದಕ್ಕೂ ಕೂಡ ಅನೇಕರು ಈ ಒಂದು ಪೂಜೆಗೆ ಸಂಕಲ್ಪಕ್ಕೆ ಭಾಗವಹಿಸ್ತಾ ಮತ್ತು ದೂರದವರಿಗೆ ಆ ಅಡ್ರೆಸ್ಸನ್ನು ಕಳಿಸುವ ಮೂಲಕ ಪ್ರಸಾದವನ್ನು ತಲುಪಿಸಿಕೊಳ್ಳುವ ವ್ಯವಸ್ಥೆಯನ್ನು ಮಾಡಿಕೊಂಡವರಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಆತ್ಮೀಯ ಧನ್ಯವಾದಗಳು. ಶ್ರೀ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಆಗುವ ಮೂಲಕವಾಗಿ ಇವತ್ತು ಸೂಚಿಸ್ತಕ್ಕಂತಹ ಎಲ್ಲ ವಿಶೇಷ ಭೌಗೋಳಿಕ ಗ್ರಹ ಸ್ಥಿತಿಗಳಿಂದ ಉಂಟಾಗುವ ಸಮಸ್ತ ಸುಯೋಗಗಳು ಪ್ರತಿಯೊಬ್ಬರಿಗೂ ಲಭ್ಯವಾಗಲಿ ಅನ್ನುವ ಆಶಯದೊಂದಿಗೆ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಧನುರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಶ್ರಾವಣ ಮಾಸಕ್ಕೆ ಆತ್ಮೀಯ ಸ್ವಾಗತ. ಮಿತ್ರರೇ, ಧನುರಾಶಿ ಅಧಿಪತಿಯಾದಂತಹ ಗುರುವು ಅಷ್ಟಮದಲ್ಲಿ ಉಚ್ಚ ಸ್ಥಾನದಲ್ಲಿ ಇರತಕ್ಕಂಥದ್ದು ಈ ಹಿಂದಿನ ಮಾಸದಿಂದಲೂ ಕೂಡ ಈಗಲೂ ಕೂಡ ಅದೇ ಅವಸ್ಥೆಯಲ್ಲೇ ಇರತಕ್ಕಂಥದ್ದು. ಮುಖ್ಯವಾಗಿ ಈ ಒಂದು ಶ್ರಾವಣ ಮಾಸದಲ್ಲಿ ಯಾವೆಲ್ಲ ಮಹಾಯೋಗಗಳಿದೆ ಆದರೂ ಕೂಡ ಯಾಕೆ ಅದು ಲಭ್ಯವಾಗ್ತಾ ಇಲ್ಲ ಇತ್ಯಾದಿಗಳ ಬಗ್ಗೆ ಒಂದು ಸಣ್ಣ ಚಿಂತನೆಯನ್ನು ಮಾಡಿಕೊಳ್ಳೇಬೇಕಾಗತ್ತೆ. ಯಾಕೆಂದರೆ ಅರ್ಹತೆಯ ಬಗ್ಗೆ ನಾವು ಹೇಳಿದ್ದೇವೆ. ಯಾಕೆಂದರೆ ಈ ಗುರು ತತ್ವ ಯಾರೆಲ್ಲ ಇದೆಯೋ, ಈ ಗುರು ಅಸ್ಥಾನದಲ್ಲಿದ್ದಾನೆ ಅಂದರೆ ಯೋಗ ಇದೆ, ಪುಣ್ಯಾಂಶ ಇದೆ, ಅದನ್ನು ಪಡೆಯೋದಕ್ಕೆ ಹಿನ್ನಡೆ ಆಗ್ತಾ ಇದೆ. ಈ ಗುರು ತತ್ವದ ಹಿನ್ನಡೆಯಿಂದಾಗಿ ಈ ಗುರುವು ಅಸ್ಥಾನದಲ್ಲಿ ಕುಳಿತಾಗ ನಿಮ್ಮ ಜಾತಕದಲ್ಲೂ ಅಸ್ಥಾನದಲ್ಲಿದ್ದರೆ ಯಾವುದೇ ರೀತಿಯಾದ ಶುಭ ಗ್ರಹಗಳ ಪುಣ್ಯ ಫಲಗಳು ಲಭ್ಯವಾಗುವುದು ನಿಧಾನವಾಗುತ್ತೆ. ಅದರಿಂದಾಗಿ ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಎನ್ನುವುದು ತುಂಬ ಮುಖ್ಯವಾಗಿರುತ್ತೆ. ಹಾಗಾಗಿ ಈ ಒಂದು ಯೋಗವನ್ನು ಪಡೆಯುವುದಕ್ಕಾಗಿ ಗುರು ಉಚ್ಚ ಸ್ಥಾನದಲ್ಲಿದ್ದಾಗ ಅದರ ಯೋಗವನ್ನು ಪಡೆಯಬೇಕಲ್ವೇ? ಭೌಗೋಳಿಕವಾಗಿ ಹಿಂದೆ ಹೇಳಿದಂತೆ ಸೂರ್ಯ ಉದಯ ಆಗ್ತಾ ಇದೆ, ಒಳಗಡೆ ಮಲಗಿದವನಿಗೆ ಸೂರ್ಯ ಉದಯ ಆದರೂ ಬೆಳಕು ಅವನ ಮೈ ಮೇಲೆ ಬೀಳೋದಿಲ್ಲ, ಅವನಿಗೆ ಪ್ರಯೋಜನವೇ ಇಲ್ಲ. ಆದರೆ ಹೊರಗಡೆ ಬಂದವನಿಗೆ ಸೂರ್ಯನ ಒಂದು ಕಿರಣ ತಾನಾಗಿಯೇ ಬಂದ್ಬಿಡುತ್ತೆ. ಅದನ್ನು ನಾವು ಯಾರೋ ಕೈಯಿಂದ ಎಳೆದು ತಂದು ಕೂರಿಸುವಂತಹ ವ್ಯವಸ್ಥೆ ಏನು ಬೇಕಾಗಿಲ್ಲ, ಅದು ಸ್ವಾಭಾವಿಕತೆ. ಅದರಿಂದ ಯೋಗ ಎನ್ನುವುದು ಹಾಗೆ ಆಗಿರುತ್ತೆ. ಯೋಗವನ್ನು ಪಡೆಯೋದಕ್ಕೆ ನಮ್ಮಲ್ಲಿ ಅರ್ಹತೆ ಇದ್ದಾಗ ಆ ಯೋಗಗಳು ತಾನಾಗಿ ಬಂದು ಸೇರಿಕೊಳ್ಳುತ್ತೆ, ಇಲ್ಲ ಅಂದರೆ ಅದು ತಾನಾಗಿ ದೂರದಲ್ಲಿ ಇರುತ್ತೆ, ಅದರಷ್ಟಕ್ಕೆ ಅದಿರುತ್ತೆ. ಅದರಿಂದಾಗಿ ಯೋಗಗಳನ್ನು ಪಡೆಯುವುದಕ್ಕೋಸ್ಕರವಾಗಿ ಯಾವೆಲ್ಲ ಪ್ರತಿಬಂಧಕಗಳಿದ್ದಾವೆ ಮತ್ತು ಅದನ್ನು ಪಡೆಯುವ ಬಗೆ ಹೇಗೆ ಅಂತ ಚಿಂತನೆ ಮಾಡ್ತಾ ಈ ಒಂದು ಶ್ರಾವಣ ಮಾಸದ ರಾಶಿ ಫಲವನ್ನು ನೋಡೋಣ. ಯಾರ್ಯಾರಿಗೆ ಈ ಗುರುವಿನ ಸಂಪೂರ್ಣವಾದಂತಹ ಫಲವನ್ನು ಪಡೆಯೋದಕ್ಕೆ ಈ ಒಂದು ಅಸ್ಥಾನದಲ್ಲಿ ಅಷ್ಟಮದಲ್ಲಿ ಉಚ್ಚನಾಗಿರುವಂತಹ ಗುರು ಇರುವಾಗ ಅವನು ಏನಿಲ್ಲ ಎಂದರೂ ಆ ರಾಶಿಯಾಧಿಪತಿಯಾಗಿ ಉಚ್ಚಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಇದರ ಫಲ ಸಿಗಲೇಬೇಕಲ್ವಾ? ರಾಶಿಯ ಅಧಿಪತಿಯಾದಂಥವನು ಉಚ್ಚ ಸ್ಥಾನದಲ್ಲಿದ್ದಾಗ ಅದರ ಫಲ ಸಿಗುವಂತಹ ರೀತಿ ಯಾರಿಗೆಲ್ಲ ಸಿಗುತ್ತೆ, ಯಾರಿಗೆಲ್ಲ ಅರ್ಹತೆ ಇದೆ ಅಂತ ಯೋಚನೆ ಮಾಡಿದಾಗ ಗುರು ತತ್ವದ ಜಾಗೃತಿ ಇದ್ದವರಿಗೆಲ್ಲ ಇರುತ್ತೆ. ಯಾಕೆಂದರೆ ನಾವು ಹೇಳೋದು ಸುಲಭ ಇರ್ಬೋದು, ಆದರೆ ಅದನ್ನು ಅನುಸರಿಸೋದು ಅಷ್ಟೇ ಕಷ್ಟ ಇರುತ್ತೆ ಅನ್ನೋದು ಸತ್ಯವೇ. ಪರಿಸ್ಥಿತಿಯ ಕೈಗೊಂಬೆಯಾದ ಮನುಷ್ಯ ಇತ್ತ ಹೊರ ಪ್ರಪಂಚದ ಪರಿಸ್ಥಿತಿಯಲ್ಲಿಯೇ ಮುಳುಗಿ ಹೋದಂತಹ ಮನುಷ್ಯನಿಗೆ ಅದನ್ನು ಅರ್ಥ ಮಾಡಿಕೊಂಡು ಅನುಸರಿಸ್ಕೊಂಡು ಹೋಗೋದು ತುಂಬ ಕಷ್ಟವಾಗುತ್ತೆ. ಒಳಗಿನಿಂದಲೂ ಕೊರಗ್ತಾ ಇರುವಂತಹ ಪಾಪಕ್ರಿಯೆಗಳು ತಾನಾಗೆ ಸೃಷ್ಟಿಯಾಗಿಬಿಡುತ್ತೆ. ಆದ್ದರಿಂದಾಗಿ ಅದನ್ನು ದೂರ ಮಾಡಿಕೊಳ್ಳುವಂಥ ಹೆಜ್ಜೆ ಇಡಬೇಕಾಗತ್ತೆ. ಅದಕ್ಕೆ ತಾಯಿ ತಂದೆಗೆ ಮಾಡುವ ನಮಸ್ಕಾರ ಭಕ್ತಿಪೂರ್ವಕವಾಗಿ ಮಾಡ್ತಕ್ಕಂಥದ್ದು ಅತ್ಯಂತ ವಿನಯತೆ. ಆ ವಿನಯತೆ ಅಂತಂದರೆ ಆ ಸಂಪೂರ್ಣವಾಗಿ ವಿದ್ಯಾ ಜ್ಞಾನದ ಒಂದು ಪರಾಕಾಷ್ಠತೆ. ಜ್ಞಾನಕಾರಕ ಗುರು, ಸಂಸ್ಕಾರಕಾರಕ ಗುರು ಎಲ್ಲ ಇದ್ದು ಕೂಡ ತೊಂದರೆ ಬಾಹ್ಯ ಪ್ರಪಂಚದಿಂದ ಬರುವುದು ಸ್ವಾಭಾವಿಕ. ಆಂತರಿಕ ಪ್ರಪಂಚದಲ್ಲಿ ಈ ಗುರುವಿನ ತತ್ವ ಜಾಗೃತವಾದರೆ ಬಾಹ್ಯ ಪ್ರಪಂಚದ ಎಲ್ಲ ಆಗುಹೋಗುಗಳನ್ನು ತನ್ನ ನಿಯಂತ್ರಣದಲ್ಲಿ ಪುನಃ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಉಂಟು. ಆದ್ದರಿಂದಾಗಿ ಅದನ್ನು ಹೇಗೆ ಮಾಡಬೇಕು ಅಂತಂದರೆ, ಒಂದು ಸಮಯಕ್ಕಾಗಿ ಕಾಯಲೇಬೇಕು. ಎರಡನೇದಾಗಿ ಆ ನಿರ್ಧಾರವನ್ನು ಮಾಡಿಕೊಳ್ಬೇಕು.
ಈ ಸಮಯ ಯಾವಾಗೂ ಈಗ ಕೆಟ್ಟ ಸಮಯ ಬಂದಿದೆ ಅಂದರೆ ಒಳ್ಳೆಯ ಸಮಯ ಬರ್ತದೆ ಅಂತ ಎಷ್ಟೇ ಸಹನೆಗೆ ಪರೀಕ್ಷೆ ಆದರೂ ಕೂಡ ಅದನ್ನು ಸಹಿಸುವ ತಾಳ್ಮೆ ತಾಯಿಯಿಂದ ಬರಬೇಕಾಗತ್ತೆ. ಹಾಗಾಗಿ ತಾಯಿಗೆ ನಿತ್ಯ ನಮಸ್ಕಾರ ಮಾಡಿ, ನಂತರದಲ್ಲಿ ಯಾವೆಲ್ಲ ಗುರು ತತ್ವಗಳು ಅಂದರೆ ಮನಸ್ಸಿಗೆ ಬೇಸರ, ನೋವು ಇತ್ಯಾದಿಗಳೆಲ್ಲ ಏನು ಉಂಟಾಗತ್ತೆ, ಇದರಿಂದ ಹೊರಬರುವಂತಹ ಚಿಂತನೆಯನ್ನು ಇಟ್ಕೊಳ್ಬೇಕು. ಮುಖ್ಯವಾಗಿ ಭವಿಷ್ಯತ್ತಿನ ಬಗ್ಗೆ ಅತಿಯಾಗಿ ಚಿಂತನೆ ಮಾಡ್ತಾ ಏನಾಗೋಗುತ್ತೋ ಭವಿಷ್ಯತ್ತನ್ನು ಭಯ ಪಡುವ ವ್ಯವಸ್ಥೆ ಇದ್ದರೆ ಅದು ದೋಷಕಾರಿಯಾಗಿ ಗುರು ಫಲವನ್ನು ಕೊಡುವುದಿಲ್ಲ. ಅದರಿಂದಾಗಿ ಈ ಒಂದು ವರ್ತಮಾನ ಕಾಲದ ವ್ಯವಹಾರದಲ್ಲಿ ಒಂದೊಂದು ಕ್ಷಣವನ್ನು ಕೂಡ ಅತ್ಯಂತ ಆಸಕ್ತಿಯುಕ್ತವಾಗಿ, ಸಂತೋಷಯುಕ್ತವಾಗಿ, ಅದು ಯಾವುದೇ ರೀತಿಯಾದಂಥ ಬಾಹ್ಯ ಪ್ರಪಂಚದ ಒತ್ತಡ ಇದ್ದರೂ ಕೂಡ ಆಂತರಿಕ ಪ್ರಪಂಚವನ್ನು ಗಟ್ಟಿಗೊಳಿಸಿಕೊಂಡಾಗ, ಅದಕ್ಕೋಸ್ಕರವೇ ನಿಮಗೆ ಬೇಕಾಗಿರುವಂಥದ್ದು, ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು ಆಂತರಿಕ ಪ್ರಪಂಚದ ಒಂದು ದೃಢತೆ. ಆ ಆಂತರಿಕವಾಗಿರ್ತಕ್ಕಂಥ ಮನೋಬುದ್ಧಿ ಅಹಂಕಾರ ಚಿತ್ತದ ದೃಢತೆ ಬರಬೇಕಲ್ವಾ, ಚಿತ್ತಶುದ್ಧಿ ಭಾವಶುದ್ಧಿ ಆಗಬೇಕಲ್ವಾ, ಆಗ ಈ ಗುರುತತ್ವ ಜಾಗೃತವಾಗತ್ತೆ. ಹಾಗಾಗಿ ಅದಕ್ಕೆ ನಮ್ಮ ಪೂರ್ವಜರು ತಾಯಿ ತಂದೆ ನಮಸ್ಕಾರವನ್ನು ಹೇಳಿದ್ರು. ಶರಣಾಗತಿಯ ಭಾವ ಬರಲಿ, ಪಿತೃವರ್ಗ, ಕುಲದೇವತಾ ಅನುಗ್ರಹ ಇವೆಲ್ಲವೂ ಕೂಡ ತಾಯಿ ತಂದೆ ಮೂಲಕ ಬರಲಿ, ಮಾತೃವರ್ಗದ ಆಶೀರ್ವಾದ ಬರಲಿ ಅಂತ ಹೇಳಿ ಆ ಮೂಲಕವಾಗಿ ನಮ್ಮ ಯೋಗದ ಜೊತೆಗೆ ಆ ಯೋಗವು ಬೆರೆತಾಗ ಅದು ಕೆಲಸ ಮಾಡ್ತದೆ ಅಂತ. ಆದ್ದರಿಂದಾಗಿ ಇಲ್ಲಿ ಧನುರಾಶಿಯವರಿಗೆ ಅಸ್ಥಾನದಲ್ಲಿ ಸ್ಥಿತನಿದ್ದರೂ ಕೂಡ ಗುರು ಉಚ್ಚ ಸ್ಥಾನದಲ್ಲಿದ್ದರಿಂದ ಉಚ್ಚ ಸ್ಥಾನದ ಫಲವನ್ನು ಪಡೆಯಬೇಕಾದರೆ ಉಚ್ಚ ಸ್ತರದ ಚಿಂತನೆ ಬೇಕಾಗತ್ತೆ. ಗುರುವು ಮನಃಕಾರಕ ಚಂದ್ರನ ಮನೆಯಲ್ಲಿ ಉಚ್ಚನಾಗಿರುವುದರಿಂದ ಮನೋಬಲ ಮತ್ತು ಆತ್ಮಬಲವನ್ನು ಕುಗ್ಗಿಸುವಂತಹ ಸ್ಥಿತಿಗಳು ಈಗ ಬಂದಿದ್ದರೆ ಆಶ್ಚರ್ಯ ಕೂಡ ಇಲ್ಲ. ಯಾಕೆಂದರೆ ರಾಶಿಯಾಧಿಪತಿ ಅಸ್ಥಾನದಲ್ಲಿದ್ದಾನೆ. ಆದರೆ ಅದು ಉಚ್ಚಸ್ಥಾನವಾಗಿರುವುದರಿಂದ ಉಚ್ಚಸ್ಥಾನೀಯ ಕಲ್ಪನೆ, ಅರ್ಥಾತ್ ನಿಮ್ಮಲ್ಲಿ ಪೂರ್ವಜನ್ಮದ ಪುಣ್ಯಾಂಶದಿಂದ ಬರುವಂತಹ ಹೊರಹೊಮ್ಮುವಂತಹ ಯೋಚನೆಗಳು ಜಾಸ್ತಿ ಆಗ್ತಾ ಬಂದರೆ ಅದು ಉತ್ತಮವಾದ ಫಲದೆಡೆಗೆ ನಿಮ್ಮ ಒಂದು ಪರಿಸ್ಥಿತಿಯ ನಿಯಂತ್ರಣಕ್ಕೆ ಕರೆದುಕೊಂಡು ಹೋಗುತ್ತೆ. ಆದ್ದರಿಂದಾಗಿ ಈ ಒಂದು ಧನುರಾಶಿಯವರು ಗುರುಬಲ ಇಲ್ಲ ಅಂತ ಏನಾದ್ರು ಯೋಚನೆ ಮಾಡ್ತಾ ಇದ್ರೆ ಖಂಡಿತ ಹಾಗಲ್ಲ. ತಾಯಿ ತಂದೆಯೂ ಕೂಡ ಗುರುಸ್ಥಾನದಲ್ಲಿದ್ದು ಅವರ ಆಶೀರ್ವಾದ ಬಲ ನಿಮ್ಮನ್ನು ಮೇಲೆತ್ತುವುದರಲ್ಲಿ ಯಾವ ಸಂದೇಹ ಇಲ್ಲ. ಹಾಗಾಗಿ ಅತ್ಯುತ್ತಮವಾದಂತಹ ಈ ಪಿತೃಕಾರಕ ರವಿಯೂ ಕೂಡ ಇಲ್ಲೇ ಇದ್ದು ಮತ್ತೆ ತನ್ನ ಸ್ವಸ್ಥಾನಕ್ಕೆ ಬಂದು ಈ ಗುರುವು ಕೂಡ ವ್ಯಯಸ್ಥಾನಕ್ಕೆ ದೃಷ್ಟಿಯನ್ನಿಟ್ಟಿದ್ದಾನೆ. ಯಾವುದೆಲ್ಲ ಕಳೆದುಕೊಂಡ ಭಾವ ಇದೆಯೋ ಅದನ್ನು ಇದೇ ಗುರುವು ನಿಮಗೆ ಮತ್ತೆ ಎತ್ತಿಕೊಳ್ಳಬಲ್ಲ ಶಕ್ತಿಯನ್ನು ಕೊನೆಯ ಕ್ಷಣದಲ್ಲಾದರೂ ಇದೆ. ಅದರಿಂದ ಅಂತಹ ಒಂದು ಅದ್ಭುತವಾದಂತಹ ಗುರುವಿನ ಚಾರ ಏನಿದೆ, ಇಲ್ಲಿ ಸಪ್ತಮದಲ್ಲಿ ಕುಜ ಬರುವುದನ್ನು ಗಮನಿಸಬೇಕು. ಇಲ್ಲಿ ವ್ಯಾಧಿಪತಿಯಾದಂಥ ಪಂಚಮಾಧಿಪತಿ ಆದಂಥ ಕುಜ ಸಪ್ತಮದಲ್ಲಿ ಬಂದಾಗ ಅತಿಯಾದ ಮಾನಸಿಕ ಒತ್ತಡ, ಟೆನ್ಷನ್ ಇತ್ಯಾದಿಗಳಾಗ್ಬೋದು. ಕೂಲಾಗಿ ಕುಜನ ಒಳ್ಳೆಯ ಪ್ರಭಾವವನ್ನು ಮಾತ್ರ ಬಳಸಿ. ಯಾಕೆಂದರೆ ಇಲ್ಲಿ ಗಂಡ ಹೆಂಡತಿ ಮಧ್ಯೆ ಮತ್ತೆ ಸಪ್ತಮದಲ್ಲಿ ಬರುವುದರಿಂದಾಗಿ ಅತಿಯಾದ ಸಿಟ್ಟು ಇತ್ಯಾದಿಗಳು ಉಂಟಾಗುವಂಥದ್ದು, ಪಾರ್ಟ್ನರ್ ಮಧ್ಯೆ ಉಂಟಾಗುವಂಥದ್ದು, ಕಳೆದು ಹೋದದ್ರ ಬಗ್ಗೆ ಅತಿಯಾದ ಚಿಂತೆ, ದುಃಖ ಇದೆಲ್ಲ ಉಂಟಾಗುವಂಥ ಎಲ್ಲ ಯೋಗಗಳಲ್ಲಿ ಕಂಡು ಬರುತ್ತೆ. ಮತ್ತು ವಿದ್ಯಾಸ್ಥಾನದ ಅಧಿಪತಿಯಾದಂಥ ಅವನು ನಮ್ಮ ಜ್ಞಾನಸ್ಥಾನದ ಅಧಿಪತಿಯಾದಂತಹ ಕುಜ ಅಲ್ಲಿ ನಮ್ಮ ಜ್ಞಾನಕ್ಕೆ ತನ್ನ ರಜೋಗುಣದ ಪ್ರಾಬಲ್ಯತೆಯನ್ನು ಹೊಂದಿದಾಗ ಏನೇನೋ ಅತಿಯಾದ ಸಿಟ್ಟಿನಿಂದ ಏನೇನೋ ಮಾಡ್ತಕ್ಕಂಥದ್ದು ಇತ್ಯಾದಿಗಳು ಕೂಡ ಸೃಷ್ಟಿಯಾಗುವ ಯೋಗ ಇರುವುದರಿಂದ ಕುಜನ ಒಳ್ಳೆಯ ಫಲವನ್ನು, ಆ ಕುಜನಿಂದ ಬರುವ ಕ್ರಿಯಾಶೀಲತೆ ಇದೆಯಲ್ಲ ಅದನ್ನು ಅತ್ಯಂತ ಶೀಘ್ರ ಚಿಂತನೆ ಇತ್ಯಾದಿಗಳನ್ನು ನೀವು ಬಳಸ್ಕೊಳ್ಳಿ. ಆದರೆ ಅದಕ್ಕೆ ಸಿಟ್ಟಾಗೋದು, ಟೆನ್ಷನ್ ಆಗೋದು ಮಾಡಿದಾಗ ಆ ಕ್ರಿಯಾಶೀಲತೆ ಕೆಟ್ಟದಾಗಿ ಪರಿಣಮಿಸುತ್ತೆ. ಅದರಿಂದಾಗಿ ಸಹನೆಯ ತಾಳ್ಮೆಯ ಅತ್ಯಂತ ತಾಳ್ಮೆಯಿಂದ ಅತಿ ಶೀಘ್ರ ಚಿಂತನೆ, ಮುಂದಿನದ ಬಗ್ಗೆ ಕೇವಲ ಪ್ಲ್ಯಾನು, ಚಿಂತೆ ಅಲ್ಲ. ಚಿಂತೆ ಮಾಡೋದು ದೋಷ ಆಗಿಬಿಡುತ್ತೆ. ಹಾಗಾಗಿ ಚಿಂತನೆಯನ್ನು ಮಾಡ್ತಾ ಸರಿಯಾದ ಕ್ರಮದಲ್ಲಿ ವರ್ತಮಾನ ಕಾಲವನ್ನು ಸರಿಯಾಗಿ ಬಳಸ್ಕೊಂಡಾಗ ಅದೇ ನಿಮ್ಮ ಭವಿಷ್ಯತ್ತಾಗಿ ಪರಿಣಮಿಸುತ್ತೆ. ಅದರಿಂದಾಗಿ ವ್ಯಯಸ್ಥಾನದ ಅಧಿಪತಿಯಂತಾದವನು ಸಪ್ತಮದಲ್ಲಿ ನೇರ ದೃಷ್ಟಿಯನ್ನು ಇಟ್ಟಿದ್ದರಿಂದ ಕಳೆದು ಹೋಗಿದ್ರ ಬಗ್ಗೆ ಅತಿಯಾದ ಚಿಂತೆ ಬಂದರೆ ಗುರು ದೃಷ್ಟಿ ಇದೆ, ಅದು ಮತ್ತೆ ಗುರುವಿನಿಂದಲೇ ಅದು ಸಂಪೂರ್ಣವಾಗಿ ತನ್ನ ಪುನಃಸ್ಥಾನಕ್ಕೆ ಬರ್ತದೆ. ಯಾವುದೇ ವಿಚಾರಗಳಿದ್ರೂ ಕೂಡ ದ್ವಿತೀಯಕ್ಕೆ ಗುರು ದೃಷ್ಟಿಯಿಂದ ಇದರಿಂದ ಕುಟುಂಬ ಮತ್ತು ಆರ್ಥಿಕ ಸಹಾಯ, ಸಹೋದರ ಇದು ಯಾವ ಕೌಟುಂಬಿಕ ಕ್ಷೇತ್ರ, ಮಿತ್ರ ಕ್ಷೇತ್ರದ ಒಂದು ಸುಯೋಗ ಇದೆಯಲ್ಲ, ಇವತ್ತು ಏನೇ ಯಾವುದೇ ರೀತಿಯಾದ ತೊಂದರೆಗಳು ಲಗ್ನಾಧಿಪತಿಯ ಅಷ್ಟಮತ್ವದಿಂದ ಉಂಟಾದರೂ ಕೂಡ ಅದೇ ಒಂದು ನಿಮ್ಮ ಮೂಲ ಸಂಸ್ಕಾರ, ನಿಮ್ಮ ಮೂಲ ಜ್ಞಾನ, ನಿಮ್ಮ ಮೂಲ ವ್ಯಕ್ತಿತ್ವದಿಂದಲೇ ಮತ್ತೆ ಆ ಮಿತ್ರವರ್ಗ, ಕುಟುಂಬವರ್ಗ ನಿಮ್ಮ ಜೊತೆ ಸಹಕಾರ ಮಾಡುತ್ತೆ, ಒಳ್ಳೆಯ ಫಲ ಲಭ್ಯವಾಗುತ್ತೆ. ಆರ್ಥಿಕ ಉನ್ನತಿ ಕೂಡ ಈ ಮೂಲಕವಾಗಿ ಗುರುವಿನ ದೃಷ್ಟಿಯಲ್ಲಿರೋದ್ರಿಂದ ನಿಮ್ಮನ್ನು ಕೈ ಬಿಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ಗುರುವು ಇಲ್ಲಿ ತೋರಿಸ್ತಾ ಇದ್ದಾನೆ. ಆದರೆ ನೀವು ಆದಷ್ಟು ಕುಜನ ಕೆಟ್ಟ ಪ್ರಭಾವಕ್ಕೆ ಒಳಗಾಗದೇ ಇರುವುದು, ಟೆನ್ಷನ್ನು, ಅಳು ಇತ್ಯಾದಿ ಆಗದೇ ಇರುವುದನ್ನು ಮಾಡಿ ಶೀಘ್ರಗತಿಯಾಗಿ ಕ್ರಿಯಾಶೀಲರಾಗಿ ಅಲ್ಲಿ ನಿಮ್ಮ ಆಲಸ್ಯ ಬೇಡ. ಆದ್ದರಿಂದಾಗಿ
ಆ ಆಲಸ್ಯ ರಹಿತವಾದ ಕ್ರಿಯಾಶೀಲತ್ವ ಏನಿದೆ ಇದು ನಿಮಗೆ ಅತ್ಯುತ್ತಮವಾದ ಫಲವನ್ನು ಕೊಡುವಂಥ ಮಹಾಯೋಗವನ್ನು ಅದೇ ಕುಜ ನಿಮಗೆ ಸೃಷ್ಟಿ ಮಾಡಿಕೊಡ್ತಾ ಇದ್ದಾನೆ. ಇನ್ನು ತೃತೀಯದಲ್ಲಿ ಪೌರ್ಣಿಮೆ ಆಗ್ತಾ ಇರ್ತಕ್ಕಂಥದ್ದು ಮತ್ತು ಅಷ್ಟಮದಲ್ಲಿ ದಾಟಿ ಭಾಗ್ಯದಲ್ಲಿ ಅಮಾವಾಸ್ಯೆ ಆಗ್ತಾ ಇರುವಂಥದ್ದು. ಈ ಅಮಾವಾಸ್ಯೆ ಮತ್ತು ಇದನ್ನು ಗಮನಿಸಿದಾಗ ರಾಹು ಮತ್ತು ಚಂದ್ರ ಯುತಿ ಅನ್ನೋದು ಒಂದು ವಿಶೇಷ ಸಾಧನಾ ಯೋಗ ಆಗುತ್ತೆ. ಅದರಿಂದಾಗಿ ಇಲ್ಲಿ ಒಂದೆರಡು ಅಂಶಗಳನ್ನು ಹೇಳಿಬಿಟ್ಟು ಮುಂದೆ ಹೋಗ್ತಾನೆ ಮಿತ್ರರೇ. ತೃತೀಯದಲ್ಲಿ ಮಾತುಕತೆ ಇತ್ಯಾದಿ ಯೋಗಗಳಲ್ಲಿ, ಹಾಗಾಗಿ ವ್ಯವಹಾರದಲ್ಲಿ ಇರ್ಬೋದು, ಇನ್ಯಾವುದೇ ಮಾತುಕತೆಗಳಲ್ಲಿ ಇರ್ಬೋದು, ಮಾನಸಿಕವಾಗಿ ಅತಿಯಾದ ಗೊಂದಲಗಳು ಸೃಷ್ಟಿಯಾಗ್ಬಿಡುತ್ತೆ. ಯಾವ್ದು ಮಾಡಬೇಕು ಅಂತ ಗೊತ್ತಾಗದೇ ಇರುವ ಸ್ಥಿತಿಗತಿಗಳು ತೃತೀಯ ರಾಹುವಿನಿಂದ ಉಂಟಾಗುತ್ತೆ. ಅರ್ಧಾಷ್ಟಮ ಶನಿಯೂ ಕೂಡ ಇದ್ದು ತೃತೀಯಾಧಿಪತಿ ಚತುರ್ಥದಲ್ಲಿದ್ದರೂ ಕೂಡ ಗುರುವಿನ ದೃಷ್ಟಿ ಇದೆ. ಕಾಲ ಸರಿಯಾಗಿ ಅದನ್ನು ನಿರ್ವಹಿಸಿ ಕೊನೆಗೆ ಸರಿಯೇ ಮಾಡುವಂಥ ವ್ಯವಸ್ಥೆಯನ್ನು ಮಾಡುತ್ತೆ. ಅದೇ ಸಮಯ ಈ ರಾಹುವಿನ ಒಂದು ವ್ಯವಸ್ಥೆ ಏನಿದೆಯಲ್ಲ, ಇಲ್ಲಿ ಪೌರ್ಣಿಮೆ ಕೂಡ ಈ ಕುಂಭರಾಶಿಯಲ್ಲಿ ನಡೀತಾ ಇರುವುದರಿಂದಾಗಿ 28-8-26ರಂದು ವಿಶೇಷವಾಗಿ ಈ ಒಂದು ಪ್ರತಿಬಂಧಕಗಳು ಮಾಯೆ ಅಂತ ನಾವು ಪ್ರತಿ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೇವೆ, ಈ ರಾಹು ಮತ್ತು ಕೇತುವಿನ ಒಂದು ವಿಶಿಷ್ಟವಾದಂತಹ ಒಂದು ಪ್ರಭಾವ ಇದೆಯಲ್ಲ, ಅದು ಸಣ್ಣದಾದರೂ ಅತಿ ದೊಡ್ಡದಾಗಿ ಪರಿಣಮಿಸ್ತದೆ. ಆದ್ದರಿಂದಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿದಾಗ ನಿಮ್ಮ ಯೋಗಗಳು ತೆರೆದುಕೊಂಡು ಸರಿಯಾದ ರೀತಿಯಲ್ಲಿ ನಿಮಗೆ ಕೆಲಸ ಆಗೋದಕ್ಕೆ ಅನುಕೂಲ ಆಗುತ್ತೆ. ಯಾವುದೇ ರೀತಿಯಾದ ಉನ್ನತಿಗೆ ಹೋಗಲಿಕ್ಕೆ ಇವು ಪ್ರತಿಬಂಧಕಗಳಾಗಿ ಕಾಣ್ತವೆ. ನೋಡಿ, ಇಲ್ಲಿ ಹಣಕಾಸಿನ ಕ್ಷೇತ್ರಕ್ಕೆ ರಾಹುವಿನ ಪ್ರಭಾವ ಮತ್ತು ದೇಹಕ್ಕೆ ಪ್ರಭಾವ, ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಬೇಕು. ಹೊಟ್ಟೆಯ ಭಾಗದಲ್ಲಿ ಕೇತುವಿನ ವ್ಯವಸ್ಥೆ, ಆಹಾರದ ಬಗ್ಗೆ ಹೆಚ್ಚಿನ ಯೋಚನೆ ಬೇಕು. ಸರಿಯಾದ ರೀತಿಯಲ್ಲಿ ಆಹಾರ ತಗೊಳ್ಬೇಕು. ಕಷ್ಟ ಇದೆ ಅಂಥೇಳಿ ಆಹಾರ ತಗೊಳ್ಳದೇ ಇರೋದು, ಅಯ್ಯೋ ಹೇಗಪ್ಪ ಪರಿಸ್ಥಿತಿ ನಿಭಾಯಿಸೋದು ಅಂತ ಯೋಚನೆ ಮಾಡ್ತಾ ಹೋದಷ್ಟು ಕೇತು ತನ್ನ ಪ್ರಭಾವನ ಜಾಸ್ತಿ ಮಾಡ್ತಾ ಹೋಗ್ತಾನೆ. ಆಹಾರದಲ್ಲಿ ವ್ಯತ್ಯಾಸ ಆಗಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ಅವಕಾಶ ಕೊಡದ ರೀತಿಯಲ್ಲಿ ಇರಬೇಕಾಗತ್ತೆ ನೀವು. ಅದೇ ರೀತಿಯಾಗಿ ಇಲ್ಲಿ ರಾಹುವಿನ ಒಂದು ವ್ಯವಸ್ಥೆ ಪೌರ್ಣಿಮೆಯಲ್ಲಿ ಉಂಟಾಗುವುದು ಅತ್ಯಂತ ದೊಡ್ಡ ಸಾಧನಾ ಯೋಗವಾಗುವುದರಿಂದ ನಿಮ್ಮಲ್ಲಿರುವ ಬೌದ್ಧಿಕತೆಯಿಂದಾಗಿ ನೀವಾಡುವ ಮಾತುಕತೆಗಳು ಅತ್ಯಂತ ಯಶಸ್ವಿ ಆಗುವ ಯೋಗವನ್ನೇ ಇಲ್ಲಿ ಹೊಂದಿದೆ. ಆದರೆ ರಾಹುವಿನ ಕೆಟ್ಟ ಪ್ರಭಾವ, ಹಠ, ಬೇಸರ, ಅಳು ಇತ್ಯಾದಿಗಳನ್ನ ಮಾಡ್ತಾ ಹೋದಾಗ ಈ ಒಂದು ರಾಹುವಿನ ಕೆಟ್ಟ ಪ್ರಭಾವವಾಗಿ ಎಲ್ಲ ಮಾತುಕತೆಗಳು ಮುರಿದು ಹೋಗಿ ಯಾವುದೇ ವ್ಯವಹಾರ ಆಗದೆ ಇರುವಂಥದ್ದು, ಸುಮ್ಮನೆ ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾಗುವಂಥದ್ದು ಉಂಟಾಗುವ ಎಲ್ಲ ಲಕ್ಷಣಗಳು ಇಲ್ಲಿ ಕಂಡುಬರುತ್ತೆ. ಆದ್ದರಿಂದ ರಾಹುವಿನ ಉತ್ತಮವಾದ ಫಲವನ್ನು ಪಡೆಯುವುದಕ್ಕಾಗಿ ಒಂದು ಛಲದ ರೀತಿಯಲ್ಲಿ ಸಹನೆಯಿಂದ ನೀವು ಹೆಜ್ಜೆ ಇಡಬೇಕಾಗಿದ್ದು ಇದು ಮೊದಲನೆಯದು. ಎರಡನೇದು, ಈಗಾಗಲೇ ಹೇಳಿದಂತೆ ಪ್ರತಿನಿತ್ಯ ಈ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡ್ತಕ್ಕಂಥದ್ದು. ನಾಗಶಕ್ತಿ ವಿನಾಯಕನ ಮಾನಸ ಪೂಜೆ ಒಂದು ನಾಗನ ದೋಷ ಮತ್ತು ಕೇತು ದೋಷ. ಉದಾಹರಣೆಗೆ ಬುದ್ಧಿಗೆ ಭ್ರಮಣೆ ಉಂಟು ಮಾಡುವಂತಹ ರಾಹು ದೋಷ ಏನಿದೆ, ನಿರ್ಣಯವನ್ನು ತೆಗೆದುಕೊಳ್ಳುವಾಗ ಈ ನಿರ್ಣಯ ತೆಗೆದುಕೊಳ್ಳುವ ಬದಲು ಆ ನಿರ್ಣಯ ತಗೊಂಡು ಇಡೀ ನಿರ್ಣಯದಿಂದ ಜೀವನ ನಿರ್ವಹಣೆ ಕಷ್ಟವಾಗುವಂಥದ್ದು ಈ ರಾಹು ದೋಷ. ನಮ್ಮ ಯೋಚನೆಗಳಲ್ಲಿಯೇ ನಾವು ಇಲ್ಲಿ ಒಂದು ಯೋಚನೆ ಮಾಡ್ತೇವೆ ನೋಡಿ, ಗಣಪತಿಯ ಪೂಜೆಯನ್ನು, ಈಶ್ವರ ಪೂಜೆಗೆ ಕುಳಿತಾಗ ಮನಸ್ಸು ಎಲ್ಲೋ ಮಾರ್ಕೆಟ್ ಕಡೆ ಹೋಗುತ್ತೆ ಅಂದರೆ ಅಲ್ಲಿ ಗಣಪತಿ ಪೂಜೆ ಬೇಕು, ಅದು ವಿಘ್ನ ಮನಸ್ಸಿಗೆ ಉಂಟಾಗಬಾರ್ದು. ಹಾಗಾಗಿ ಗಣಪತಿಯ ಪೂಜೆಯನ್ನು ಮಾಡುವಾಗ ಅಲ್ಲಿ ನಾಗ ಇದ್ದೇ ಇರ್ತಾನೆ. ಹಾಗಾಗಿ ಕೇತು ಮತ್ತು ರಾಹು ದೋಷಗಳ ನಿವೃತ್ತಿಗಾಗಿಯೇ ಗಣಪತಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ರಾಹು ಮತ್ತು ಕೇತು ದೋಷಗಳಿಂದಲೇ ಎಲ್ಲ ವಿಘ್ನಗಳು ಸೃಷ್ಟಿಯಾಗುವಂಥದ್ದು, ಯೋಚನೆ ಮತ್ತು ನಿರ್ಣಯ ಎರಡರಲ್ಲೂ ಕೂಡ. ಈ ಎರಡೂ ಯೋಚನೆ ಮತ್ತು ನಿರ್ಣಯಗಳಲ್ಲಿ ಯಾವೆಲ್ಲ ದೋಷಗಳು ಉಂಟಾಗುತ್ತೆ ಅದಕ್ಕೆ ಮೂಲ ಕಾರಣವೇ ಈ ಕೇತು ಮತ್ತು ರಾಹುವಿನ ಛಾಯೆ ಆಗಿದ್ದರಿಂದ ನಿತ್ಯವೂ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಯಥಾಕ್ರಮವಾಗಿ ಮಾಡ್ತಾ ಬನ್ನಿ. ಯಾರ್ಯಾರಿಗೆ ಇನ್ನುವರೆಗೂ ಕೂಡ ಮಾನಸ ಪೂಜೆ ಲಭ್ಯವಾಗಿಲ್ಲ, ಸಿಕ್ಕಿಲ್ಲ, ಕೇವಲ ವಾಟ್ಸಪ್ಪಲ್ಲಿ ಈ ಒಂದು ಯೂಟ್ಯೂಬಲ್ಲಿ ಕಮೆಂಟ್ ಬಹಳ ಜನ ಹಾಕಿದರೆ ಅಲ್ಲಿ ಕಳಿಸೋದಕ್ಕೆ ಬರೋದಿಲ್ಲ ನಿಮಗೆ. ವಾಟ್ಸಪ್ಪಲ್ಲಿ ಕಳಿಸಿದಾಗ ನಿಮಗೆ ಸಂಪೂರ್ಣ ಲಭ್ಯ ಆಗುತ್ತೆ. ವಾಟ್ಸಪ್ಪಲ್ಲಿ ಮಾನಸ ಪೂಜೆ ಅಂತ ಉಚಿತವಾಗಿ ಪಡೆಯಿರಿ, ನಿಮ್ಮ ಜೀವನ ಪಾವನವಾಗಲಿ. ಆ ಒಂದು ಮಾಡುವ ಎಲ್ಲ ಕ್ರಮವನ್ನು ಕೂಡ ಅಲ್ಲಿ ಅತ್ಯಂತ ಸ್ಪಷ್ಟವಾಗಿ ವಿಡಿಯೋ PDF ಎಲ್ಲವೂ ಕೂಡ ನಿಮಗೆ ಲಭ್ಯವಾಗುತ್ತೆ. ಈಗಾಗಲೇ ಮಾಡ್ತಾ ಇದ್ದವರು ನೋಡಿ, ಎಷ್ಟೋ ಜನ ತಮಗೆ ಒಳ್ಳೆಯದಾದರೆ ಹೇಳಲಿಕ್ಕೆ ಬರೋದಿಲ್ಲ, ಕೆಟ್ಟದಾದರೂ ತಕ್ಷಣ ಹೇಳ್ತಾರೆ. ಆದರೆ ಈಗಾಗಲೇ ಈ ಒಂದು ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡ್ತಾ ಇದ್ದಂಥ ಕೆಲವರು ನಮಗೆ ತಮ್ಮ ಎಷ್ಟೊಂದು ಪರಿವರ್ತನೆ ಆಯಿತು ತಮ್ಮ ಜೀವನದಲ್ಲಿ ಅಂತ ನೇರವಾಗಿ ಫೀಡ್ಬ್ಯಾಕನ್ನು ಉತ್ತಮ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಆಗಲಿ ಅಂತ ನಾವು ಬಯಸ್ತೇವೆ. ಉತ್ತಮವಾದ ಒಂದು ಜೀವನ ಅವರದ್ದಾಗಲಿ ಅಂತ ಹಾರೈಸ್ತೇವೆ. ಅದೇ ರೀತಿಯಾಗಿ ಯಾರೆಲ್ಲ ಈ ಪೌರ್ಣಿಮೆ ಮತ್ತು ಅಮಾವಾಸ್ಯೆಯನ್ನು ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ ಅವರು ಕೂಡ ಕೆಲವರು ಹೇಳಿದ್ದಾರೆ ಇದು ಉತ್ತಮವಾದ ಫಲವನ್ನು ನಮಗೆ ಕೊಡ್ತಾ ಇದೆ ಅಂಥೇಳಿ. ಅದು ಅವರ ವೈಯಕ್ತಿಕ, ನಮ್ಮ ಅನುಭವ ಒಂದೇ ಆಗೋದಿಲ್ಲ. ಬೇರೆಯವರಿಗೂ ಕೂಡ ಅದಷ್ಟೊಂದು ಚೆನ್ನಾಗಿ ಆಗ್ತಾ ಇದೆ ಅಂತಂದರೆ ಅದು ಅವರ ಶ್ರದ್ಧಾ ಭಕ್ತಿಗೆ ಅನುಗುಣವಾಗಿ ಅದು ಕೆಲಸ ಮಾಡೇ ಮಾಡುತ್ತೆ. ಯಾಕೆಂದರೆ ಯಾವ ಭಕ್ತರ ಮತ್ತು ಆ ದೇವರ ಮಧ್ಯದಲ್ಲಿಯ ಯಾವ ಬಂಧ ಇರುತ್ತಲ್ಲ, ಭಕ್ತ ಮತ್ತು ದೇವನ ಮಧ್ಯದಲ್ಲಿ, ರಾಮ ಮತ್ತು ಆಂಜನೇಯನ ಮಧ್ಯದಲ್ಲಿ, ಅದು ಯಾರು ಅಳಿಲಿಕ್ಕೆ ಸಾಧ್ಯ ಇದೆ? ಹಾಗಾಗಿ ನಿಮ್ಮ ಮತ್ತು ದೇವರ ಮಧ್ಯದ ಕನೆಕ್ಷನ್ ನಮಗೆ ಗೊತ್ತಿರೋದಿಲ್ಲ. ನಿಮ್ಮ ಒಂದು ಶ್ರದ್ಧೆ ಭಕ್ತಿ ಆ ಬಂಧದ ಮೇಲೆ ಅದು ಫಲವನ್ನು ಕೊಡುತ್ತದೆ.
ಆದರೆ ಆ ಮನಸ್ಸಿದ್ದಲ್ಲಿ ಆ ಮಾರ್ಗ ಇದ್ದೇ ಇರುತ್ತೆ ಅನ್ನುವಂತಹ ಸತ್ಯ ಅಂತ ನಾವು ಹೇಳ್ಬೋದು ಅಷ್ಟೇನೆ. ಅದರಿಂದಾಗಿ ಈಗಾಗಲೇ ಈ ಹುಣ್ಣಿಮೆ ಮತ್ತು ಈ ಅಮಾವಾಸ್ಯೆ ಅಂದರೆ ಇಲ್ಲಿ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನವನ್ನು ಏನು ಮಾಡ್ತಾ ಇದ್ದೇವೆ, ಅದರ ಪ್ರಸಾದವನ್ನು ಕೂಡ ಅನೇಕರು ಅವ್ರ ಮನೆಗೆ ತಲುಪಿಸುವ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಅದರ ಮೂಲಕವೂ ಕೂಡ ಅವರಿಗೆ ಒಳ್ಳೆಯದಾಗಲಿ ಅಂತ ನಾವು ಈ ಮೂಲಕ ಹಾರೈಸ್ತೇವೆ. ಜೊತೆಗೆ ನೀವು ಯಾವ ಅನುಷ್ಠಾನವನ್ನು ನಿತ್ಯ ಮಾಡ್ತಾ ಇದ್ದೀರಾ, ಪ್ರತಿನಿತ್ಯ ಈ ಒಂದು ಮಾನಸ ಪೂಜೆಯನ್ನು ಯಥಾಕ್ರಮವಾಗಿ ಮಾಡ್ತಾ ಇದ್ದವರು ಇದ್ದೀರಾ, ಮಾಡದೇ ಇದ್ದವರು ಮಾಡೋದಕ್ಕೆ ಪ್ರಾರಂಭ ಮಾಡಿ. ಹಾಗೆ ಈ ವಿಡಿಯೋವನ್ನು ಅನೇಕರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸಬರಾದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಅನೇಕರಿಗೆ ಇದನ್ನು ಶೇರ್ ಮಾಡುವ ಮೂಲಕ ಅವರ ಜೀವನಕ್ಕೂ ಕೂಡ ಉತ್ತಮ ಮಾರ್ಗ ಸಿಗುವಂತೆ ಮಾಡುವ ಪುಣ್ಯ ನಿಮ್ಮದಾಗಲಿ. ಅದೇ ರೀತಿಯಾಗಿ ಇಲ್ಲಿ ಪ್ರತಿ ಹುಣ್ಣಿಮೆಯನ್ನು ನಿತ್ಯ ಮಾಡುವ ಅನುಷ್ಠಾನದ ಹೊರತಾಗಿ ಸಂಜೆಯ ಸಮಯದಲ್ಲಿ ಹುಣ್ಣಿಮೆ ಮತ್ತು ಈ ಒಂದು ಅಮಾವಾಸ್ಯೆಯನ್ನು ಪ್ರತಿ ಬಾರಿ ನಾವು ಹೇಳ್ತಾ ಇದ್ದೇವೆ. ಈ ಬಾರಿಯೂ ವಿಶಿಷ್ಟವಾಗಿ ನಾವೇನು ಹೇಳ್ತಾ ಇದ್ದೇವೆ ಅಂತ ಗಮನಿಸಿ. ಆ ಒಂದು ಶ್ರೀ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡುವುದರ ಜೊತೆಗೆ ತಾಯಿ ತಂದೆ ನಮಸ್ಕಾರ, ಗುರು ಪ್ರಾರ್ಥನೆ, ನಾಗಶಕ್ತಿ ವಿನಾಯಕನ ಮಾನಸ ಪೂಜೆ, ನಂತರದಲ್ಲಿ ಕುಲದೇವತಾ ಆರಾಧನೆ, ಅದರ ನಂತರದಲ್ಲಿ ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ ಅಂತ 1000 ಬಾರಿ ಅಥವಾ 10,000 ಬಾರಿ ಪೂರ್ಣಿಮೆ ಅಥವಾ ಸಂಜೆ ಅಮಾವಾಸ್ಯೆ ಸಂಜೆ ಸಂಕಲ್ಪ ಮಾಡಿಕೊಳ್ಳಿ. ಏನು, ಒಂದು ಅಮಾವಾಸ್ಯೆ ದಿವಸ ನಿಮ್ಮ ಆರೋಗ್ಯಕ್ಕಾಗಿ ಮತ್ತು ಅಧ್ಯಾತ್ಮ ಯೋಗಕ್ಕಾಗಿ, ಅನೇಕ ಜನ್ಮದ ನಿಮ್ಮ ಸಾಧನೆಯ ಫಲ ನಿಮಗೆ ಆಗೋದಕ್ಕೋಸ್ಕರ, ಅನೇಕ ಜನ್ಮದ ಜ್ಞಾನ ನಿಮಗೆ ಅದು ತೆರೆದುಕೊಳ್ಳುವುದಕ್ಕೋಸ್ಕರ, ಮತ್ತು ಯಾವುದೆಲ್ಲ ಯೋಗಗಳು ಕೇತುವಿನಿಂದ ಪ್ರತಿಬಂಧಕವಾಗ್ತದೆ ಆ ದೋಷ ನಿವಾರಣೆಗಾಗಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಆ ಒಂದು 1008 ಮಾಡಿದರೆ 108 ನೀರನ್ನು ಅಭಿಮಂತ್ರಣ ಮಾಡಿ ನೀವು ಕುಡಿಯುವಂಥದ್ದು ಸಂಪೂರ್ಣವಾಗಿ ನಿಮ್ಮ ದೇಹವನ್ನು ಸೇರಿದಾಗ ನಿಮ್ಮ ಯೋಗಕ್ಕೆ ಅದು ಅತ್ಯಂತ ಉತ್ತಮವಾದ ಆರೋಗ್ಯ ಮತ್ತು ಯೋಗವನ್ನು ಸೃಷ್ಟಿ ಮಾಡಿಕೊಡುತ್ತೆ. ಹಾಗಾಗಿ ಆ ಜಲತತ್ವದ ಮೂಲಕ ಪಂಚಭೂತದಲ್ಲಿ ಆ ಜಲವನ್ನು ಅಭಿಮಂತ್ರಣೆ ಮಾಡಿದಾಗ ಆ ಪವಿತ್ರ ಗಂಗೆಯಿಂದ ಆ ಕೇತುವನ ಆ ಒಂದು ಓಂ ಶ್ರೀ ನಾಗಶಕ್ತಿ ವಿನಾಯಕ ಎನ್ನುವ ಅಭಿಮಂತ್ರಣದ ಕುಡಿದ ನೀರು ನಿತ್ಯ ಮಾನಸ ಪೂಜೆ ಮಾಡುವವರಿಗೆ ಅತಿ ಹೆಚ್ಚಿನ ಪರಿಣಾಮವನ್ನು ಖಂಡಿತವಾಗಿ ಮಾಡುವುದರಲ್ಲಿ ಯಾವ ಸಂದೇಹ ಇಲ್ಲ. ಅದೇ ರೀತಿ ಲೌಕಿಕ ಆಶೋತ್ತರಗಳಿಗೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಶುಭ ಮನೋಕಾಮನೆಗಳೇನಿದ್ದಾವೆ ಅದನ್ನೆಲ್ಲವೂ ಕೂಡ ನೆರವೇರಿಸುವಂತಹ ಮಹಾಗಣಪತಿಯಲ್ಲಿ ಭಕ್ತಿಯುಕ್ತವಾಗಿ ಈ ಮುಂದೆ ವಿಡಿಯೋದ ಕ್ಲಿಪ್ಪಲ್ಲಿ ಹೇಗೆ ಮಾಡಬೇಕು ಅಂತ ಇದೆ ಧ್ಯಾನ ಮಾನಸ ಪೂಜೆಯನ್ನು, ಅದನ್ನು ತಪ್ಪದೆ ನೋಡಿ ದಯವಿಟ್ಟು. ಅದರ ನಂತರದಲ್ಲಿ ಈ ಒಂದು ಮಾನಸ ಪೂಜೆಯನ್ನು ಮಾಡಿದ ನಂತರ ಈ 1000ಕ್ಕೆ 100ರಂತೆ ಆ ಅಭಿಮಂತ್ರಣೆ ಮಾಡಿ ಆ ನೀರನ್ನು ಕುಡಿಯುವ ಮೂಲಕವಾಗಿ ಈ ನಿಮ್ಮ ಆಶೋತ್ತರಗಳು ಈಡೇರೋದಕ್ಕೆ ತುಂಬ ಸಹಾಯ ಆಗುತ್ತೆ. ಕುಲದೇವತಾ ಆರಾಧನೆ ಕೂಡ ಆಮೇಲೆ ಆಗಬೇಕು. ನಂತರದಲ್ಲಿ ಚತುರ್ಥದಲ್ಲಿ ಅರ್ಧಾಷ್ಟಮ ಶನಿ ಇರುವುದರಿಂದಾಗಿ ಕೆಲವರಿಗೆ ಅತಿಯಾದ ಕಷ್ಟಗಳು ಕೂಡ ಬಂದಿದ್ದರೆ ಆಶ್ಚರ್ಯ ಇಲ್ಲ. ನಿರಹಂಕಾರ, ನಿರಾಡಂಬರ ಇರತಕ್ಕಂತಹ, ನಿಸ್ವಾರ್ಥ ಇರತಕ್ಕಂತಹ ಮನಸ್ಥಿತಿ ಉಳ್ಳವರಿಗೆ ಶನೈಶ್ವರನಿಂದ ಉತ್ತಮವಾದ ಗುರುವಿನ ದೃಷ್ಟಿ ಇರುವ ಶನೈಶ್ವರನಾಗಿರುವುದರಿಂದ ಪೂರ್ವ ಜನ್ಮದ ಪುಣ್ಯ ಫಲವನ್ನು, ಆ ಕರ್ಮ ಫಲವನ್ನು ಕೊಡ್ತಕ್ಕಂತಹ ಸ್ಥಿತಿಯಲ್ಲಿ ಶನೈಶ್ವರ ಇದ್ದಾನೆ. ಯಾರು ಈ ಅಹಂಕಾರ ಅಥವಾ ತಮ್ಮನ್ನು ತಾವೇ ನೆಗೆಟಿವ್ ಆಗಿ ನನಗೆ ಈ ಥರ ಆಗುತ್ತೆ, ಈ ರೀತಿಯಾದಂತಹ ಯೋಚನೆಯನ್ನು ಹೊಂದಿದ್ದಾರೆ, ಅವರಿಗೆ ಕೆಟ್ಟ ಪರಿಣಾಮ ಉಂಟಾಗ್ತಾ ಹೋಗುತ್ತೆ. ಆದ್ದರಿಂದ ಯಾರಿಗೆ ಭಗವದ್ ದೃಷ್ಟಿಯಿಂದ ಎಲ್ಲ ಗುರು ಹಿರಿಯರ, ತಾಯಿ ತಂದೆಯರ ಸಂಪೂರ್ಣ ಆಶೀರ್ವಾದ ಇದೆ ಅನ್ನುವಂತಹ ಸಂಪೂರ್ಣ ಸಂತೋಷದ, ಸಮಾಧಾನದ ಭಾವ ಇದೆ, ಅವರ ಆ ಒಂದು ವಿನಯ ಇದೆ, ಅದು ಈ ಶನೈಶ್ವರನಿಂದ ಉತ್ತಮವಾದ ಫಲವನ್ನು ಗುರುವಿನ ಮೂಲಕ ಆ ಒಂದು ಶನೈಶ್ವರನ ಪುಣ್ಯ ಫಲವನ್ನು ಮಾತ್ರ ಹಂಚುತ್ತಾನೆ. ಹಾಗೆ ಇಲ್ಲಿ ಈ ಧನುರಾಶಿಗೆ ಪಂಚಮದ ಅಧಿಪತಿ ನೇರವಾಗಿ ಬಂದಿರುವುದು ಅತಿ ಶೀಘ್ರಗತಿಯ ಚಿಂತನೆ ಜೊತೆಗೆ ಅತ್ಯಂತ ಗ್ರಾಸ್ಪಿಂಗ್ ಪವರ್ ಅಂತ ಹೇಳ್ತೀವಿ. ಎಲ್ಲವನ್ನು ಅತಿ ಬೇಗ ತಿಳಿದುಕೊಂಡು ಅರಗಿಸಿಕೊಳ್ಳುವ ಶಕ್ತಿಯನ್ನು ಕುಜ ಕೊಡ್ತಾ ಇದ್ದಾನೆ. ಹಾಗಾಗಿ ಉತ್ತಮವಾದಂತಹ ಯೋಗ ಇಲ್ಲಿ ಕಂಡು ಬರುತ್ತೆ. ಪುತ್ರತ್ವಕಾರರಿಗೆ ಪುತ್ರಸ್ಥಾನಾದಿಗಳು ಅತ್ಯುತ್ತಮವಾಗಿರೋದು, ಉತ್ತಮ ಪುತ್ರತ್ವ ಯೋಗ ಇತ್ಯಾದಿಗಳಿದ್ದರೆ ಉತ್ತಮ ವಿವಾಹ ಯೋಗ ಕೂಡ ಇದೆ. ಕೆಲವರಿಗೆ ಕುಜದೋಷ ಇದ್ದಲ್ಲಿ ವಿವಾಹದಲ್ಲಿ ಗೊಂದಲ, ಗಂಡ ಹೆಂಡತಿ ಮಧ್ಯೆ ಅಸಾಮರಸ್ಯತೆ ಉಂಟಾಗುವ ಸಾಧ್ಯತೆ ಇರುವುದರಿಂದ ಕುಜ ದೋಷವನ್ನು ಬಳಸಿಕೊಳ್ಳದೆ ಶಾಂತತೆಯನ್ನು ಮಾಡಿದಾಗ, ಆ ಶಾಂತತೆಯನ್ನು ನಿಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಾಗ ಖಂಡಿತವಾಗಿ ಕುಜ ಉತ್ತಮವಾದ ಫಲವನ್ನು ಕೊಟ್ಟು ಉತ್ತಮ ಬಾಂಧವ್ಯವನ್ನು ಸೃಷ್ಟಿ ಮಾಡ್ತಾನೆ. ಅದೇ ರೀತಿಯಾಗಿ ಅಷ್ಟಮದಲ್ಲಿರುವಂತಹ ಗುರು, ಅಷ್ಟಮದ ಅಧಿಪತಿಯಾದ ಚಂದ್ರ ಇಲ್ಲಿ ಅಮಾವಾಸ್ಯೆಯನ್ನು ಮಾಡ್ತಾ ಭಾಗ್ಯದಲ್ಲಿ ಕುಲದೇವತಾ ಸ್ಥಾನದಲ್ಲಿ ರವಿ, ಬುಧ, ಕೇತು, ಮನಸ್ಸು ಆತ್ಮನಲ್ಲಿ ವಿಲೀನವಾಗ್ತಾ, ಬುಧ ಬುದ್ಧಿಕಾರಕನು ಕೂಡ ಆತ್ಮನಲ್ಲಿ ವಿಲೀನನಾಗ್ತಾ, ಮೋಕ್ಷಕಾರಕನಾದ ಕೇತು ಆ ಆತ್ಮಕಾರಕನ ಜೊತೆಗೆ ಸೇರಿದಾಗ ಪರಮ ಪುರುಷಾರ್ಥ ಲಭ್ಯವಾಗುವ ಯೋಗ ಮಹಾಯೋಗ. ಇದಕ್ಕೆ ನಿಮ್ಮ ಅರ್ಹತೆ ಮುಖ್ಯ. ಹಾಗಾಗಿ ಆ ಅರ್ಹತೆಯಂತೆ ನೀವು ಅದನ್ನು ಪಡೆಯುವಂಥವರಾಗಿ, ಅದಕ್ಕಾಗಿ ನಾಗಶಕ್ತಿ ವಿನಾಯಕನ ಆ ಒಂದು ಮಾನಸ ಪೂಜೆಯನ್ನು ಮಾಡ್ತಾ
ಇದರ ಫಲವನ್ನು ಅನುಭವಿಸುವಂತರಾಗಿ, ಇನ್ನು ದಶಮದಲ್ಲಿ ಬುಧ ಸ್ವಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಉದ್ಯೋಗದಲ್ಲಿ ಅತ್ಯುತ್ತಮವಾದ ಯೋಗ, ಹೆಂಡತಿಯ ಮತ್ತು ಗಂಡನ ಒಂದು ಜಾತಕದ ಬಲದಿಂದಲೇ ಉದ್ಯೋಗದಲ್ಲಿ ಉನ್ನತತ್ವ ಸಿಗುವಂಥ ಮಹಾಯೋಗ, ಶುಕ್ರ ಏಕಾದಶಿಗೆ ಬರ್ತಾ ಇರುವಂಥದ್ದು ಅತಿ ದೊಡ್ಡ ಮಹಾಯೋಗ. ಲಾಭಾಂಶದಲ್ಲಿ ಅದರಲ್ಲೂ ದೇವಿಯ ಆರಾಧನೆ ಮಾಡ್ತಾ ಇದ್ದವರಿಗೆ ಇನ್ನೂ ಅತಿ ಹೆಚ್ಚಿನ ಲಾಭಗಳು ಉಂಟಾಗುವಂಥ ಎಲ್ಲ ಯೋಗಗಳು ಶುಕ್ರನಿಂದ ಇದೆ. ವ್ಯಯದಲ್ಲಿ ಗುರುವಿನ ದೃಷ್ಟಿ ಇರುವುದರಿಂದಾಗಿ ಈಗ ಮತ್ತೆ ಕಳೆದುಕೊಳ್ಳೋದೇನಿಲ್ಲ, ಮೊದಲು ಕಳೆದಿದ್ದರೆ ಅದು ಮತ್ತೆ ಬರ್ತದೆ ನಿಧಾನವಾಗಿ. ಅದೇ ರೀತಿಯಾಗಿ ಶುಕ್ರನ ಏಕಾದಶತ್ವ ಸೆಪ್ಟೆಂಬರ್ 2ರಿಂದ ನಿಮಗೆ ಅತ್ಯಂತ ಉತ್ತಮವಾದ ಯೋಗ ಸೃಷ್ಟಿಯಾಗುವುದರಲ್ಲಿ ಯಾವ ಸಂದೇಹ ಇಲ್ಲ. ಎಲ್ಲ ದೋಷಗಳಿಂದ ಮುಕ್ತವಾಗುವ ಸಮಯ ಶ್ರಾವಣ ಮಾಸ ನಿಮ್ಮದಾಗಲಿ ಅಂತೇಳಿ ನಾಗಶಕ್ತಿ ವಿನಾಯಕನಲ್ಲಿ ಭಕ್ತಿಪೂರ್ವಕವಾಗಿ ನಿಮ್ಮ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ. ಖಂಡಿತವಾಗಿ ನಿಮಗೆ ಈ ಒಂದು ಮುಂದಿನ ವಿಡಿಯೋವನ್ನು ನೋಡೋದನ್ನು ಮರಿಬೇಡಿ. ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಕೂಡ ಇದನ್ನು ಹಂಚುವಂಥದ್ದು. ಕೊನೆಯ ಪಕ್ಷ ಈ ವಿಡಿಯೋವನ್ನು ಇಷ್ಟೊತ್ತು ನೋಡಿದ್ರೆ ನಾವಿಷ್ಟೊಂದು ಪರಿಶ್ರಮ ಮಾಡಿರ್ತೀವಿ, ಸರಿಯಾದ ರೀತಿಯಲ್ಲಿ ಒಂದು ನಿಮ್ಮ ಸಂಸ್ಕಾರಯುಕ್ತವಾದ ಕಮೆಂಟ್ ಕೂಡ ಮಾಡಿ ಅಂತ ಕೇಳ್ಕೊಳ್ತಾ ಈ ಮುಂದಿನ ಕ್ಲಿಪ್ಪನ್ನು ನೋಡಿ ಅದರ ಲಾಭವನ್ನು ಪಡೆದುಕೊಳ್ಳಿ. ಹಾಗೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಯಾವ ಕಾರಣಕ್ಕೂ ಮರಿಬೇಡಿ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕನ ಈ ಒಂದು ವಿಗ್ರಹವನ್ನು ನೋಡಿದಾಗ ಅಲ್ಲಿ ಪವಿತ್ರದ ಆಕಾರದಲ್ಲಿ ಯಜ್ಞೋಪವೀತವು ಬಂಧಿಸಲ್ಪಟ್ಟಿದ್ದು, ಯಜ್ಞೋಪವೀತ ಒಂದು ದೀರ್ಘವೃತ್ತಾಕಾರದಲ್ಲಿ ಗಣಪತಿಯ ಹೊಟ್ಟೆಯನ್ನು ಸುತ್ತಿರುವಂಥದ್ದು, ಕೈಯಲ್ಲಿ ಭಿಕ್ಷಾಪಾತ್ರೆ ಅಂತಂದರೆ ಉಪನಯನದ ಸಮಯದಲ್ಲಿ ಉಪನಯನದ ಒಟುವಾಗಿರುವ ಆ ಭಿಕ್ಷೆಯನ್ನು ಹಿಡಿದುಕೊಂಡಿರುವಂತಹ, ಒಂದು ಕೈಯಲ್ಲಿ ಮಕ್ಕಳಿಗಾಗಿ ಲಡ್ಡುವನ್ನು ಹಿಡ್ಕೊಂಡಿರುವಂತಹ ಆ ಒಂದು ಅದ್ಭುತವಾದಂತಹ ಆ ಒಂದು ಗಣಪತಿಯ ವಿಗ್ರಹ. ಹಾಗೆಯೇ ಇಲ್ಲಿ ಗಣಪತಿಯ ಮಂಡಲವನ್ನು ನಾವು ನೋಡ್ತಾ ಹೋದರೆ ನಾಗಶಕ್ತಿ ವಿನಾಯಕನ ವಿಶಿಷ್ಟವಾದ ಗಣಪತಿ ಮಂಡಲ. ಸಾಮಾನ್ಯವಾಗಿ ಗಣಪತಿ ಪೂಜೆಗೆ ಗಣಪತಿ ಮಂಡಲ ಇರುತ್ತೆ. ಒಂದು ಗಣಪತಿಯ ಮೂರ್ತಿ ಅಂತಂದರೆ ಗಣಪತಿಯ ಜೊತೆ ನಾಗ ಕೂಡ ಇರುವಂಥದ್ದು ಪ್ರತಿಯೊಂದು ಗಣಪತಿಯಲ್ಲಿ ಕಂಡುಬರುವ ಸತ್ಯ. ಅದರಲ್ಲೂ ಓಂ ನಾಗ ಯಜ್ಞೋಪವೀತಿನೇ ನಮಃ ಎನ್ನುವ ಅಷ್ಟೋತ್ತರದಲ್ಲಿ ಬರುವಂತಹ ಈ ನಾಗಶಕ್ತಿ ವಿನಾಯಕನ ಒಂದು ವೈಶಿಷ್ಟ್ಯತೆ, ಅದಕ್ಕೆ ತಕ್ಕಂತಹ ಮಂಡಲ, ಅದರ ಮೂಲ ಮಂತ್ರಕ್ಕೆ ತಕ್ಕಂತಹ ಮಂಡಲ ಏನಿದೆ ಇದು ಅದ್ಭುತವಾದಂಥದ್ದು. ಈಗಾಗಲೇ ಹೇಳಿದಂತೆ ಸತ್ವ ರಜತಮೋ ಗುಣಯುಕ್ತವಾಗಿ ತ್ರಿಕೋಣ ಮತ್ತು ಷಟ್ಕೋಣಗಳಿಂದ ಕೂಡಿದಂತಹ ಗಣಪತಿಯ ಮಂಡಲ, ಜೊತೆಗೆ ಒಂದು ನಾಗ. ಆ ನಾಗ ಆ ತಲೆಯ ಭಾಗದಲ್ಲಿದ್ದು ಓಂಕಾರವನ್ನು ಚಿತ್ರಿಸಿದಂತೆ ಕಾಣುವಂಥ ಅದರ ಬಾಲದ ರೂಪವು ಗಣಪತಿ ಕುಳಿತಂತೆ ಕಾಣುವಂಥ ಮಂಡಲ. ಅದೇ ರೀತಿಯಾಗಿ ಆ ನಾಗನ ಪವಿತ್ರ ಎನ್ನುವಂಥದ್ದು ಪದ್ಮಾಸನದಂತೆ ಗೋಚರವಾಗ್ತಾ ಧ್ಯಾನಕ್ಕೆ ಕುಳಿತಂಥ ಗಣಪತಿಯಂತೆ ಗೋಚರವಾಗುವಂಥ ಮಂಡಲ ಆಗಿದೆ. ಇಲ್ಲಿ ಆ ವಿನಾಯಕ ಮತ್ತು ನಾಗನ ಎರಡರ ಒಂದು ಸಮ್ಮಿಲನ ಏನಿದೆ, ಧ್ಯಾನಾವಸ್ಥೆಯಲ್ಲಿ ಕುಳಿತಾಗ ಇದು ಮಾನಸ ಪೂಜೆ. ಆ ಪವಿತ್ರವು ಒಂದು ಪದ್ಮಾಸನದಂತೆ ಕಾಣ್ತಾ ಇದೆ. ಧ್ಯಾನಾವಸ್ಥೆಯಲ್ಲಿ ಕುಳಿತಾಗ, ಧ್ಯಾನಾವಸ್ಥೆಯಲ್ಲಿ ಕುಳಿತಂತಹ ಸಂದರ್ಭದಲ್ಲಿ ಚಕ್ರ ಧ್ಯಾನವನ್ನು ಸೂಚಿಸುವಂತಹ ಒಂದು ವಿಶಿಷ್ಟವಾದ ಮಂಡಲ. ತಲೆಯ ಭಾಗದಲ್ಲಿ ಸಹಸ್ರ ಫಣಿಯಾದಂತಹ ನಾಗ ಏನಿದ್ದಾನೆ ಅವನು ಸಹಸ್ರಾರ ಚಕ್ರವನ್ನು ಬಿಂಬಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ಮೂಲಾಧಾರ ಚಕ್ರದ ಅಧಿಪತಿಯಾದಂತಹ ಮಹಾಗಣಪತಿಯ ಮಂಡಲವೇ ಚಕ್ರದ ಒಂದು ಸ್ಥಿತಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಆದ್ದರಿಂದಾಗಿ ಮೂಲಾಧಾರ ಚಕ್ರಾದಿಗಳಿಂದ ಸಮಸ್ತವಿಧ ಚಕ್ರಧ್ಯಾನಗಳನ್ನು ಕೂಡ ಈ ಒಂದು ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡ್ತಾ ಬಂದಾಗಲೇ ಸಮಸ್ತ ಚಕ್ರಗಳು ಕೂಡ ಸಂಪೂರ್ಣ ಕ್ರಿಯಾಶೀಲವಾಗುವುದಕ್ಕೆ ಸಹಕಾರವಾಗುವಂಥದ್ದು. ಹಾಗಾಗಿ ಯೋಗ, ಧ್ಯಾನ ಇತ್ಯಾದಿಗಳಲ್ಲೂ ಆತ್ಮ ಸಾಕ್ಷಾತ್ಕಾರಕ್ಕೂ ಯಾವ ವಿಘ್ನಗಳಿದೆ, ನಮ್ಮ ಪೂರ್ವಜನ್ಮದ ಎಲ್ಲ ಪುಣ್ಯಾವಶ್ಯಕಕ್ಕೆ ಪ್ರತಿಬಂಧಕಗಳಾಗಿರುವಂತಹ ಯಾವ ಮಾಯೆ ಇದೆ, ಅವೆಲ್ಲವನ್ನು ಕೂಡ ಸಂಪೂರ್ಣ ನಿವೃತ್ತಿ ಮಾಡಲಿಕ್ಕೋಸ್ಕರವಾಗಿ ಈ ಒಂದು ಚಕ್ರ ಧ್ಯಾನವನ್ನು ಗಮನಿಸ್ತಾ ನಾವು ಮಾಡಬೇಕಾಗುವಂಥದ್ದು. ಅಂದರೆ ಮಾನಸ ಪೂಜೆಯನ್ನು ಮಾಡುವಾಗ ಈ ನಾಗಶಕ್ತಿ ವಿನಾಯಕನ ವಿಗ್ರಹವನ್ನು ಮನಸ್ಸಿನಲ್ಲಿ ಧ್ಯಾನಿಸಿಕೊಂಡು ಆ ಮಂಡಲವನ್ನು ನಮ್ಮ ಮೈ ಮೇಲೆ ಆರೋಪಿಸಿಕೊಳ್ಳಬೇಕು. ಇಲ್ಲಿ ಅರ್ಥವನ್ನು ಮಾಡಿಕೊಳ್ಬೇಕು. ಎದುರುಗಡೆ ಕಣ್ಣನ್ನು ಮುಚ್ಚಿದಾಗ ಎದುರುಗಡೆ ಆ ಶ್ರೀ ನಾಗಶಕ್ತಿ ವಿನಾಯಕನ ಆ ಒಂದು ದಿವ್ಯವಾದ ಭವ್ಯವಾದ 8 ವರ್ಷದ ಬಾಲಕನ ಹಸನ್ಮುಖಿಯಾದ ಮುಗ್ಧ ಮನಸ್ಸಿನ ಮುಗ್ಧ ಬಾಲಕನ ಒಂದು ಪ್ರತಿಮೆಯನ್ನು ಮನಸ್ಸಿನಲ್ಲಿ ನಾಗ ಯಜ್ಞೋಪವೀತಧಾರಿಯಾಗಿ ನೆನೆಸ್ಕೊಳ್ಳುವುದರ ಜೊತೆಗೆ, ಈ ಭವ್ಯವಾದ ವಿಗ್ರಹವನ್ನು ನೆನೆಸ್ಕೊಳ್ಳುವುದರ ಜೊತೆಗೆ, ನಾವು ಧ್ಯಾನಕ್ಕೆ ಕುಳಿತಾಗ ಪದ್ಮಾಸನ, ಅದೇ ನಾಗನಿಂದಾಗಿ ಬಂದಂತಹ ಯಾವ ಪವಿತ್ರ, ಆ ಪವಿತ್ರ ಒಮ್ಮೆ ಪದ್ಮಾಸನ ಹಾಕಲಿಕ್ಕೆ ಆಗದೇ ಇದ್ದವರಿಗೆ ಪದ್ಮಾಸನದ ಪರಿಕಲ್ಪನೆಯನ್ನು ಮಾಡಿಕೊಂಡು ಆ ಧ್ಯಾನವನ್ನು ಮಾಡ್ತಾ ಹೋಗುವುದು ಮಾನಸ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಆದ್ದರಿಂದ ಆ ಮಾನಸ ಪೂಜೆಯನ್ನು ಮಾಡುವಾಗ ಆ ಚಕ್ರದ ಒಂದು ವ್ಯವಸ್ಥೆಯನ್ನು ಕಾಣ್ತಾ ಇದೆ. ಆ ರೀತಿಯಾಗಿ ಇಡೀ ನಮ್ಮ ದೇಹ ಕುಳಿತಿದೆ. ಆ ದೇಹದ ಒಂದು ನೋಡಿ ಆ ಸಂಪೂರ್ಣ ಮಂಡಲ ಒಂದು ದೇಹದ ಆಕಾರವನ್ನು ಒಂದು ಗಣಪತಿ ಕುಳಿತಂತೆ ಒಂದು ಕಂಡು ಬರುತ್ತೆ. ನಮ್ಮಲ್ಲಿರುವಂತಹ ಆ ಒಂದು ನಾಗ ಮತ್ತು ಯಾವ ವಿನಾಯಕ
ರಾಹು ಮತ್ತು ಕೇತು ಅದರ ಒಂದು ದಿವ್ಯವಾದ ಉತ್ತಮವಾದ ಪ್ರಭೆಯಿಂದಾಗಿ ಆ ದೋಷಯುಕ್ತತೆಯಿಂದ ಉಂಟಾಗುವ ಆ ರಾಹು ಮತ್ತು ಕೇತು ದೋಷವನ್ನು ತೆಗೆಯುವ ಶಕ್ತಿಯಾದಂತಹ ನಾಗ ಮತ್ತು ವಿನಾಯಕನ ಈ ಭವ್ಯ ದಿವ್ಯ ಆ ಒಂದು ಸ್ವರೂಪವು ನಮ್ಮಲ್ಲಿ ಇರುವುದರಿಂದಾಗಿ ವೈಜ್ಞಾನಿಕವಾಗಿ ನಮ್ಮಲ್ಲಿರುವ DNA ನಾಗ ಅಂತ ಹೇಳಲ್ಪಡುತ್ತೆ. ಹಾಗೆಯೇ ನಮ್ಮಲ್ಲಿ ಮೂಲಾಧಾರ ಚಕ್ರದಿಂದ ತಲೆಯ ಭಾಗದವರೆಗಿನ ಭಾಗವು ಕೂಡ ನಾಗ ಅಂತ ಹೇಳಲ್ಪಡುತ್ತೆ. ಆದ್ದರಿಂದಾಗಿ ಇಲ್ಲಿ ವಿನಾಯಕನ ಒಂದು ವಿಶಿಷ್ಟವಾದ ಕೇತು ದೋಷ ನಿವಾರಣೆ, ಯಾವ ಮನಸ್ಸಿಗೆ ಬರ್ತಕ್ಕಂತಹ ಯಾವೆಲ್ಲ ವಿಘ್ನಗಳಿದ್ದಾವೆ, ನಾವು ಕುಳಿತುಕೊಂಡಾಗ ಯೋಚನೆ ಮಾಡ್ತಾ ಇದ್ರೆ ನಮ್ಮ ಮನಸ್ಸು ಇನ್ನೆಲ್ಲೋ ಹೋಗುತ್ತಲ್ಲ, ಅದೇ ಕೇತು ದೋಷವಾಗಿರುವುದರಿಂದ ಅದರ ನಿವಾರಣೆಗಾಗಿ ಈ ವಿನಾಯಕನ ಒಂದು ವಿಶಿಷ್ಟವಾದ ಬಾಲಕನ ರೂಪವನ್ನು ಧ್ಯಾನಿಸಿಕೊಂಡು ನಮ್ಮಲ್ಲಿ ಯಂತ್ರಾರೋಪವನ್ನು ಮಾಡಿಕೊಳ್ಬೇಕು. ನಮ್ಮ ಮನಸ್ಸಿನಲ್ಲಿ ನಮ್ಮ ದೇಹವು ಈ ಒಂದು ಯಂತ್ರದಿಂದ ಆವೃತವಾಗಿದೆ ಅಂತ ತಿಳಿದುಕೊಂಡು ಎದುರುಗಡೆ ನಾಗಶಕ್ತಿ ವಿನಾಯಕ ಇದ್ದಾನೆ, ಅದರ ಪ್ರತಿಬಿಂಬವಾಗಿ ಇಲ್ಲಿಯ ಈ ಮಂಡಲಾಕಾರದ ನಮ್ಮ ದೇಹ ಇದೆ ಅಂತ ಭಾವಿಸಿ ಮಾನಸ ಪೂಜೆಯನ್ನು ಮಾಡಬೇಕು. ಹಾಗೆ ಈ ಮಾನಸ ಪೂಜೆ ಹೇಗೆ ಮಾಡಬೇಕು, ಅದರ ಮಾನಸ ಪೂಜಾ ವಿಧಾನಗಳೇನು ಇತ್ಯಾದಿಗಳನ್ನೆಲ್ಲ ಅದರ ಶ್ಲೋಕಗಳ ಮೂಲಕವಾಗಿ ಅದನ್ನು ತಿಳಿದುಕೊಳ್ಳುವಂಥ ವಿಚಾರ ಹೇಗಿದೆ, ಯಾರ್ಯಾರಿಗೆ ಇನ್ನೂ ಕೂಡ ತಲುಪಿಲ್ಲ ಅವರು ದಯವಿಟ್ಟು ಯೂಟ್ಯೂಬ್ನಲ್ಲಿ ಕಾಮೆಂಟ್ ಮಾಡೋ ಮೂಲಕ ನೀವು ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಜಸ್ಟ್ ನಮ್ಮ ನಂಬರಿಗೆ ವಾಟ್ಸಪ್ ಮಾಡಿ ಮಾನಸ ಪೂಜೆ ಅಂತ ಉಚಿತವಾಗಿ ನೀವು ಆ ಮಾನಸ ಪೂಜೆ PDF ಅನ್ನು ಮತ್ತು ಮಂಡಲದ ಫೋಟೋ ಮತ್ತು ನಾಗಶಕ್ತಿ ವಿನಾಯಕನ ಫೋಟೋ ಅದರ ಜೊತೆಗೆ ಆ ಒಂದು ವಿಡಿಯೋ ಕೂಡ ನಿಮಗೆ ಲಭ್ಯ ಆಗುತ್ತೆ, ಉಚಿತವಾಗಿ ಲಭ್ಯವಾಗುತ್ತೆ. ಖಂಡಿತ ಅದನ್ನು ಮಾಡುವ ಮೂಲಕವಾಗಿ ನೀವು ಅತ್ಯುತ್ತಮವಾದಂತಹ ನಿಮ್ಮ ಯೋಗವನ್ನು ತೆರೆದುಕೊಳ್ಳುವಂತೆ ಮಾಡಿ ನಿಮ್ಮ ಉತ್ತಮವಾದ ಜೀವನವನ್ನು ಸಾಗಿಸುವಲ್ಲಿ, ಜೀವನವನ್ನು ಪಾವನ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿ ಅಂತ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಇನ್ನೂ ಹೆಚ್ಚಿನ ವಿವರನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡ್ಬೋದು. ನಮಸ್ತೆ. ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕ ಪರಿಹಾರ ಧಾಮ ಶಿವಮೊಗ್ಗ ಶಕ್ತಿಧಾಮ. ಇಲ್ಲಿ ವಿಶೇಷವಾಗಿ ನಿಮಗೊಂದು ಆಸಕ್ತರಿಗೊಂದು ಮಾಹಿತಿ. ಪ್ರತಿ ಹುಣ್ಣಿಮೆಯೆಂದು ಮಾಡುವ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ಮತ್ತು ಅಮಾವಾಸ್ಯೆಯನ್ನು ಮಾಡುವ ಶ್ರೀ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತದೊಂದಿಗೆ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಮುಖ್ಯವಾಗಿ ಹುಣ್ಣಿಮೆಯೆಂದು ಯಾವುದೇ ರೀತಿಯಾದ ವ್ಯಾಪಾರ ಅಭಿವೃದ್ಧಿ ಇರಬಹುದು, ಹಣಕಾಸಿನ ತೊಂದರೆಗಳಿದ್ದಲ್ಲಿ ಇತ್ಯಾದಿಗಳಿಗಾಗಿ ವಿಶೇಷ ಸಂಕಲ್ಪವನ್ನು, ನಿಮ್ಮ ಯಾವುದೋ ಕೆಲಸದಲ್ಲಿ ಜಯ ಆಗಬೇಕು ಇತ್ಯಾದಿಗಳಿಗೋಸ್ಕರವಾಗಿ ಆವತ್ತು ಸಾಮೂಹಿಕವಾದಂತಹ ಈ ಒಂದು ಹವನವನ್ನು ನಾವು ಆಯೋಜಿಸ್ತಾ ಇರ್ತೇವೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ. ಅಮಾವಾಸ್ಯೆಯ ಸಂಕಲ್ಪ, ಮಾಟ ಮಂತ್ರ, ದೃಷ್ಟಿದೋಷ ಇತ್ಯಾದಿಗಳ ನಿವಾರಣೆಗಾಗಿ ನಾಗಶಕ್ತಿ ವಿನಾಯಕನ ಮೂಲಮಂತ್ರದ ಹವನವನ್ನು ಇಲ್ಲಿ ಆಯೋಜಿಸ್ತಾ ಬರ್ತಾ ಇದ್ದೇವೆ. ಇದಕ್ಕೆ ಮುಖ್ಯವಾಗಿ ತಮ್ಮ ಪಾಲ್ಗೊಳ್ಳುವಿಕೆ ಹೇಗೆ, ಅದರ ಫಲವನ್ನು ನೀವು ಪಡೆದುಕೊಳ್ಳುವುದು ಹೇಗೆ ಎನ್ನುವುದು ಅತಿ ಸುಲಭವಾದ ಮಾರ್ಗ. ನೀವು ನಿಮಗೆ ಇಷ್ಟವಾದ ಕಾಣಿಕೆಯನ್ನು ಹುಣ್ಣಿಮೆಗೋ ಅಥವಾ ಅಮಾವಾಸ್ಯೆಗೋ ಅಂತ ಮೆನ್ಷನ್ ಮಾಡಿ ಅದನ್ನು ವಾಟ್ಸಪ್ ಮಾಡುವ ಮೂಲಕವಾಗಿ ಫೋನ್ಪೇ ಅಥವಾ ಗೂಗಲ್ ಪೇಯನ್ನು ಮಾಡಿ ಅದರ ರಿಸಿಪ್ಟನ್ನು ಹಾಕಿ ನಿಮ್ಮ ಮೂಲ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಈಗಾಗಲೇ ಹೇಳಿದ ಉದ್ದೇಶದಂತೆ ಆ ಉದ್ದೇಶವನ್ನು ನಮೂದಿಸಿ, ನಿಮ್ಮ ರಾಶಿ, ನಕ್ಷತ್ರ ಮತ್ತು ಉದ್ದೇಶ ಇಷ್ಟನ್ನು ನೀವು ನಮೂದಿಸಿ ನಮಗೆ ವಾಟ್ಸಪ್ ಮಾಡುವ ಮೂಲಕವಾಗಿ ನೀವು ಖಂಡಿತವಾಗಿ ಇದರಲ್ಲಿ ನಿಮಗೆ ಆ ಒಂದು ಫಲ ಸಿಗುವಂಥದ್ದಕ್ಕೆ ಭಾಗವಹಿಸಲಿಕ್ಕೆ ನಿಮಗೆ ಅವಕಾಶ. ಅದೇ ರೀತಿಯಾಗಿ ಅದರ ಪ್ರಸಾದವನ್ನು ಕೂಡ ತಲುಪಿಸುವಂತಹ ವ್ಯವಸ್ಥೆಯನ್ನು ಕೂಡ ನಾವು ಆದಷ್ಟು ಪ್ರಯತ್ನಪಟ್ಟು ಮಾಡ್ತಾ ಇದ್ದೇವೆ. ಹಾಗಾಗಿ ಅನೇಕರಿಗೆ ಈಗಾಗಲೇ ಆ ಒಂದು ವ್ಯವಸ್ಥೆಯಿಂದ ಅನುಕೂಲ ಆಗಿದೆ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದು ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿ ಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.